ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ಶುಭ ವರ್ತಮಾನವನ್ನು ಕೇಳುವುದಕ್ಕೆ ಬಂದಿರುವಂಥ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವಾದಿ ದೇವನು ಆಶೀರ್ವಾದ ಮಾಡಲಿ. ಈಗಾಗಲೇ ವಾಕ್ಯ ಭಾಗಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಕರ್ತನು ದೇವರು ನಮ್ಮೊಟ್ಟಿಗೆ ಮಾತನಾಡಲಿ. ದೇವರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಮನುಷ್ಯನ ಜ್ಞಾನ ಸಾಲದು. ಸಮುದ್ರದಲ್ಲಿನ ನೀರು ಎಷ್ಟಿದೆಯೋ ನಮ್ಮ ಜ್ಞಾನ ಸಮುದ್ರದ ನೀರಿನಲ್ಲಿ ಒಂದು ತೊಟ್ಟು, ಒಂದು ಹನಿ ನೀರಿದ್ದ ಹಾಗೆ. ಈ ಬ್ರಹ್ಮಾಂಡದಲ್ಲಿ ಅಂದರೆ ಲೋಕದ ಇಷ್ಟು ಸೃಷ್ಟಿಯಲ್ಲಿ, ಲೋಕ ಎಂದು ಕರೆಯುತ್ತೇವೆ, ಇದರಲ್ಲಿ ದೇವರು ಎಷ್ಟೋ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರಿಯ ದೇವಜನವೇ, ಈ ಲೋಕದಲ್ಲಿ ಭೂಮಿಯು ತುಂಬ ದೊಡ್ಡದಾಗಿದೆ ಅಲ್ವಾ? ನಮಗೆ ತುಂಬ ದೊಡ್ಡದು. ಕೆಲವರಿಗೆ ಅನ್ನುತ್ತದೆ ನಮ್ಮ ಊರೇ ನಮಗೆ ದಾಟಿ ಹೋಗಿಲ್ಲ, ಕೆಲವರು ನನ್ನ ಜಿಲ್ಲೆಯನ್ನೇ ದಾಟಿ ಹೋಗಿಲ್ಲ, ಕೆಲವರು ಹೇಳ್ತಾರೆ ನನ್ನ ರಾಜ್ಯವನ್ನು ದಾಟಿ ಹೋಗಿಲ್ಲ, ಕೆಲವರು ಊರು ದಾಟಿರ್ಬೋದು, ಪಟ್ಟಣ ದಾಟಿರ್ಬೋದು, ರಾಜ್ಯನೂ ದಾಟಿರ್ಬೋದು, ಆದರೆ ಅನೇಕರು ದೇಶವನ್ನು ದಾಟಿಲ್ಲ. ಕೆಲವರು ಹೇಳ್ಬೋದು ನಾನು ದೇಶವನ್ನು ದಾಟಿ ಇನ್ನೊಂದು ದೇಶವನ್ನು ಹೋಗಿದ್ದೀನಿ. ಆದರೆ ಇನ್ನೂ ನೀವೇನಾದರೂ ಭೂಮಿಯನ್ನು ಬಿಟ್ಟು ಬೇರೆ ಗ್ರಹಕ್ಕೆ ಹೋಗಿದ್ದೀರಾ ಅಂತ ಕೇಳಿದ್ರೆ ನಮ್ಮಲ್ಲಿ 99.9 ಅಂದರೆ ತುಂಬ ಜನರು ಹೇಳ್ತಾರೆ ಇಲ್ಲ 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 ಇಲ್ಲ. ಕೆಲವರು ಊರು ಬಿಟ್ಟೋಗಿರ್ಬೋದು, ಜಿಲ್ಲೆ ಬಿಟ್ಟೋಗಿರ್ಬೋದು, ಏನಾದರೂ ನೋಡಲಿಕ್ಕೆ ರಾಜ್ಯ ಬಿಟ್ಟೋಗಿರ್ಬೋದು, ದೇಶ ಬಿಟ್ಟೋಗಿರ್ಬೋದು, ಆದರೆ ಭೂಮಿ ಎಂಬ ಗ್ರಹವನ್ನು ನಾವು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಕಷ್ಟ. ಯಾರೋ ತುಂಬ ಇರುವವರು ಚಂದ್ರಗ್ರಹಕ್ಕೆ ಹೋಗ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಹೋಗಲ್ಲ. ಆದರೆ ಗ್ರಹಗಳಲ್ಲಿ ನವಗ್ರಹಗಳಿದ್ದಾವೆ. ಆ ಗ್ರಹದಲ್ಲಿ ಭೂಮಿ ಎಷ್ಟನೇದು ದೊಡ್ಡದು? 3ನೇದು. ಹಾಗಾದರೆ ಭೂಮಿಗಿಂತ ದೊಡ್ಡದಾದ ಗ್ರಹಗಳು ಕೂಡ ಇದ್ದಾವೆ. ನಮಗೆ ಗೊತ್ತಿದೆ ಸೌರಮಂಡಲ ಎಂದು ಹೇಳುತ್ತಾರೆ. ಸೌರಮಂಡಲ ಅಂದರೆ ನಾವು ಮೇಲಕ್ಕೆ ಹೋದಷ್ಟು ಗ್ರಹಗಳು ಕೂಡ ಚಿಕ್ಕದಾಗ್ತವೆ. ಸೌರಮಂಡಲವನ್ನು ನೀವು ನೋಡಿದ್ರೆ ನಮ್ಮ ಭೂಮಿ ಏನೂ ಅಲ್ಲ ಅದರಲ್ಲಿ. ನಾನು ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ನಮ್ಮ ಮನೆ ದೊಡ್ಡದು, ನಮ್ಮ ಸ್ಥಳ ದೊಡ್ಡದು, ಊರು ದೊಡ್ಡದು, ರಾಜ್ಯ ದೊಡ್ಡದು, ದೇಶ ದೊಡ್ಡದು. ಆದರೆ ನಾವು ನೋಡುತ್ತಾ ಇದ್ದೇವೆ ದೇವರು ಅದೆಲ್ಲದಕ್ಕಿಂತಲೂ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಏನಂದರೆ ದೇವರ ವಾಕ್ಯ ಹೇಳುತ್ತದೆ, ಆಕಾಶವು ನಿನ್ನ ಸಿಂಹಾಸನ, ಭೂಮಿಯು ನಿನ್ನ ಪಾದಪೀಠ. ಪಾದಪೀಠ ಅಂದ್ರೆ ಅರ್ಥ ಏನದಕ್ಕೆ? ಪಾದದ ಕೆಳಗೆ ಇರೋಕೆ ಹಾಕ್ತಾರಲ್ಲ, ಕಾಲು ಕೂತ್ಕೊಳ್ಳೋಕ್ಕೆ. ರಾಜರ ಸಿಂಹಾಸನದ ಮೇಲೆ ಕೂತ್ಕೊಳ್ತಾ ಇದ್ರು, ಕೆಳಗಡೆ ಏನು ಮಾಡ್ತಾ ಇದ್ರು? ಕಾಲಿಟ್ಕೊಳ್ಳೋಕ್ಕೆ ಇದು ಮಾಡ್ತಾ ಇದ್ರು. ಈಗ ನಾನು ನಿಂತಿರೋ ಒಂದು ಸ್ಟೂಲ್ ಕೆಳಗಡೆ ಇದೆ. ಸೊ ಆ ಸ್ಟೂಲ್ ಮೇಲೆ ನಾನು ನಿಂತಿದ್ದೀನಿ. ಅದರರ್ಥ ನಾನು ದೊಡ್ಡಗೆ ಹೈಟ್ ಆಗಿದ್ದೀನಿ, ನನ್ನ ಕಾಲು ಕೆಳಗಡೆ ಸ್ಟೂಲು ಚಿಕ್ಕದಾಗಿದೆ. ಹಾಗೆಯೇ ದೇವರು ದೊಡ್ಡವನಾಗಿದ್ದಾನೆ, ಆತನ ಪಾದ ಕೆಳಗೆ ಇರುವಂಥದ್ದು ಭೂಮಿ ಆಗಿದೆ. ಪ್ರಿಯ ದೇವಜನವೇ, ಹಾಗಾದರೆ ಇವತ್ತು ನಾನು ಹೇಳಲಿಕ್ಕೆ ಬರುವಂಥ ವಿಷಯ ಏನಂದರೆ, ಈ ರೀತಿಯಾಗಿ ಘನವಾದ ದೇವರು, ಸರ್ವಜ್ಞಾನಿಯಾದ ದೇವರು, ಸರ್ವೋನ್ನತನಾದ ದೇವರು, ಆತನನ್ನು ಅರ್ಥ ಮಾಡಿಕೊಳ್ಳಕ್ಕೆ ನಮ್ಮ ಜ್ಞಾನ ಸಾಲದು, ಸ್ತುತಿ ಮಾಡಲಿಕ್ಕೆ ನಮ್ಮ ಪದಗಳು ಸಾಲವು, ವಿವರಿಸಲಿಕ್ಕೆ ನಮ್ಮ ಯಾವ ವಿವೇಕವೂ ಸಾಲದು. ಆದರೆ ಆತನನ್ನು ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಒಂದು ಒಳ್ಳೆಯ ಕುರುಬನಿಗೆ ಹೋಲಿಕೆ ಮಾಡುತ್ತದೆ. ಒಳ್ಳೆ ಕುರುಬನಂತೆ ದೇವರಿದ್ದಾನೆ. ನಾವೆಲ್ಲರೂ ಅನೇಕ ಸಾರಿ ಹೇಳ್ತಾ ಇರ್ತೇವೆ, ದೇವರು ಕರ್ತನು ಒಳ್ಳೆಯ ಕುರುಬನು ಎಂದು ಹೇಳುತ್ತಾ ಇರ್ತೇವೆ. ಅಂದರೆ ದೇವರ ಗುಣಾತಿಶಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಖಂಡಿತವಾಗಿ ನಾವು ಒಂದು ಕುರುಬನ ಹಾಗೆ ದೇವರನ್ನ ನಮ್ಮ ಜ್ಞಾನಕ್ಕೆ ನಾವು ಹೋಲಿಕೆ ಮಾಡಿಕೊಳ್ಳಬೇಕು. ಇಲ್ಲಾಂದರೆ ಆತನು ಬಹಳ ದೊಡ್ಡವನು, ಉನ್ನತನು ಅಂತ ಆಲೋಚನೆ ಮಾಡಿದ್ರೆ ನಮಗೆ ದೇವರು ಯಾರು ಅಂತ ಅರ್ಥ ಆಗಲ್ಲ. ನಮಗೆ ಅರ್ಥ ಆಗಬೇಕಾದ್ರೆ, ನಮ್ಮ ತಿಳುವಳಿಕೆಗೆ, ನಮ್ಮ ಜ್ಞಾನಕ್ಕೆ ಅರ್ಥ ಆಗಬೇಕಾದ್ರೆ ದೇವರನ್ನ ಬೈಬಲ್ ಏನು ಮಾಡುತ್ತಂದ್ರೆ ಕುರುಬನಿಗೆ ಹೋಲಿಕೆ ಮಾಡುತ್ತದೆ. ದೇವರು ಒಳ್ಳೆಯ ಕುರುಬನು, ಕರ್ತನು ಒಳ್ಳೆಯ ಕುರುಬನು. ಹಾಗಾದರೆ ಇವತ್ತು ನಾವು ಒಳ್ಳೆಯ ಕುರುಬನ ಗುಣಲಕ್ಷಣಗಳೇನು, ದೇವರ ಗುಣಲಕ್ಷಣಗಳೇನು ಎಂದು ನಾವು ತಿಳ್ಕೊಳ್ಳೋಣ. ಈಗ ಒಂದು ಮನುಷ್ಯನು ಅಂತ ಹೇಳಿದ್ರೆ ಅವರ ಯಾರಾದರೂ ಆ ಮನುಷ್ಯ ಹೇಗೆ ಅಂದರೆ ಇವರು ಒಳ್ಳೆಯವರು ಅಂತಾರೆ, ಇಲ್ಲ ಕೆಟ್ಟವರು ಅಂತಾರೆ, ಅಷ್ಟೇ ಅವ್ರ ಗುಣ. ಇಲ್ಲಪ್ಪ ಅವ್ರು ಒಳ್ಳೆಯವರಪ್ಪ ಅಂತಾರೆ, ಇಲ್ಲಾಂದ್ರೆ ಕೆಟ್ಟವರು ಅಂತಾರೆ. ದೇವರ ಗುಣಲಕ್ಷಣಗಳು ಏನು, ಹೇಗೆ ದೇವರು ನಮಗೆ ಸಹಾಯಕರಾಗಿದ್ದಾರೆ ಎಂಬುದನ್ನು ಇವತ್ತು ನಾವು ನೋಡುವಂಥವರಾಗಿದ್ದೇವೆ. ಮೊದಲನೇ ಕಾರ್ಯ ಏನಂದರೆ, ನಾವು ಕುರಿಗಳಂತೆ ದಾರಿ ತಪ್ಪಿ ಹೋದಾಗ ಹುಡುಕಿ ಬಂದವನು ನಮ್ಮ ದೇವರಾಗಿದ್ದಾನೆ. ಅರ್ಥ ಆಯ್ತಾ? ನಾವೇನಾಗಿದ್ವಂತೆ?
ದಾರಿ ತಪ್ಪಿ ಹೋಗಿದ್ದೀವಿ. ಹೇಗೆ ದಾರಿ ತಪ್ಪಿ ಹೋದ್ವಿ ನಾವು? ಬೈಬಲ್ ಹೇಗೆ ಹೇಳುತ್ತೆ? ಏನು ಹೇಳುತ್ತೆ? ದೇವರು ಬೇಡ ಎಂದದ್ದನ್ನ ನಮ್ಮ ಪೂರ್ವಿಕರು ಮಾಡಿದ್ದಾರೆ. ಆದಾಮ ಅವಳು ದೇವರು ಏನು ಹೇಳಿದ್ರು, ನೀವು ಇದನ್ನ ಮಾಡಬೇಡ್ರಿ ಅಂದ್ರು, ಅವರು ಅದನ್ನೇ ಮಾಡಿದ್ರು. ನೋಡಿ, ಯಾವಾಗ ದೇವರಿಗೆ ವಿರುದ್ಧವಾಗಿ ದೇವರು ಹೇಳಿದ್ರೆ ಎಚ್ಚರಿಕೆ, ನೀವೇನಾದರೂ ತಪ್ಪು ಮಾಡಿದರೆ, ಪಾಪ ಮಾಡಿದರೆ ದೇವರ ಮಹಿಮೆಯನ್ನು ಕಳ್ಕೊಳ್ತೀರಾ, ದೇವರ ಸಂಬಂಧವನ್ನು ಕಳ್ಕೊಳ್ತೀರಾ. ಕೆಲವು ಸಾರಿ ಕೆಲವರು ಹೇಳ್ತಾರಲ್ವಾ, ನೀನು ನನ್ನ ಜೊತೆ ಏನಾದರೂ ಸರಿಯಾಗಿಲ್ಲ ಅಂದರೆ ನಿನ್ನ ಜೊತೆ ನಾನು ಮಾತಾಡೋದೇ ಇಲ್ಲ, ನಿನಗೂ ನನಗೂ ಸಂಬಂಧ ಕಟ್ಟು. ಸ್ಕೂಲಲ್ಲಿರುವಾಗ ನಾವು ತುಂಬ ಸಾರಿ ಟೂ ಬಿಡ್ತಾ ಇದ್ವಿ. ಟೂ ಬಿಟ್ಬಿಡೋದು ಅಂದರೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಸಾಕು, ನಾನು ಮಾತಾಡಲ್ಲ ಅಷ್ಟೇ ಅಲ್ವಾ? ಆ ರೀತಿಯಾಗಿ ದೇವರೇನು ಮಾಡಿಬಿಟ್ಟಿದ್ದಾನೆ, ಮನುಷ್ಯನೊಟ್ಟಿಗೆ ಟೂ ಬಿಟ್ಬಿಟ್ಟಿದ್ದಾನೆ. ಯಾಕೆ? ಪಾಪ ಮಾಡಿದ ನಿಮಿತ್ತವಾಗಿ. ಅವರು ಯಾಕೆ ಪಾಪ ಮಾಡಿದ್ರು ಅಂತ ಹೇಳಿದರೆ ನಾವು ನೋಡ್ತೀವಿ, ಯೆಶಾಯನ ಪ್ರವಾದನೆಯ ಗ್ರಂಥ 53ನೇ ಅಧ್ಯಾಯ 6ನೇ ವಚನ. ಯೆಶಾಯನ ಪ್ರವಾದನೆಯ ಗ್ರಂಥ 53 6ನೇ ವಚನ. ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನ ಹಿಡಿಯುತ್ತಿದ್ದನು, ನಮ್ಮೆಲ್ಲರ ದೋಷ ಫಲವನ್ನ ಯೆಹೋವನು ಅವನ ಮೇಲೆ ಹಾಕಿದನು ಎಂದು ಹೇಳುತ್ತಾ ಇದ್ದಾನೆ. ಮನುಷ್ಯನ ಗುಣ ಹೇಗಿದೆ ಅಂದ್ರೆ ಇಲ್ಲಿ ನೋಡುವಾಗ ನಾವೆಲ್ಲರೂ ಅಂದ್ರೆ ಇಲ್ಲಿರೋರು ಮಾತ್ರ ಅಲ್ಲ, ಈ ವಾಕ್ಯವನ್ನು ಕೇಳುತ್ತಿರುವವರು ಮಾತ್ರ ಅಲ್ಲ, ಮನುಷ್ಯ ಕುಲ, ಮನುಷ್ಯ ಜನಾಂಗ ಏನಾಗ್ಬಿಟ್ಟಿದೆ ಅಂತೆ, ದಾರಿ ತಪ್ಪಿ ತೊಳಲುತ್ತಿದ್ದೇವೆ. ನೋಡಿ, ಒಳ್ಳೆಯತನ ತುಂಬ ಕಷ್ಟ, ಕೆಟ್ಟತನ ತುಂಬ ಸುಲಭ, ಹೌದಲ್ವಾ? ಈಗ ಉದಾಹರಣೆಗೆ ಈ ಸಮಯವನ್ನ ನೀವು ವಾಕ್ಯ ಕೇಳಿಸಿಕೊಳ್ಳೋದು ತುಂಬ ಕಷ್ಟ. ಇದೇ ಟೈಮನ್ನು ಒಂದು ಮೊಬೈಲಲ್ಲಿ ಸಿನಿಮಾ ನೋಡ್ಬೇಕಂದ್ರೆ ಎಷ್ಟು ಸಂತೋಷ ಆಗ್ತದೆ. ಯಾವುದಾದ್ರೂ ಒಂದು ರೀಲ್ಸು ಶಾರ್ಟ್ಸು ತೆಗಿತಾ ಇದ್ರೆ ಮೇಲಕ್ಕೆ ತಳ್ತಾ 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 ಇರೋದೆ ಅಲ್ವಾ? ನಿಲ್ಸಕ್ಕೆ ಮನಸ್ಸು ಬರಲ್ಲ. ಈಗ ಆಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ, ನಿಲ್ಸಕ್ಕೆ ಮನಸ್ಸು ಬರಲ್ಲ, ಯಾಕೆಂದ್ರೆ ತಳ್ತಾ ಇರೋದೆ, ಅದು ಖುಷಿ ಆಗ್ತದೆ. ಆದರೆ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಕೆಟ್ಟತನವನ್ನು ವಿರೋಧ ಮಾಡಿ ಪರಿಶುದ್ಧವಾಗಿ ಜೀವಿಸುವುದು ಕಷ್ಟ. ಸುಳ್ಳು ಹೇಳೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಬೇರೊಬ್ಬರಿಗೆ ಏನೋ ಮೋಸ ಮಾಡಿ ಕಳೆದುಕೊಳ್ಳೋದು ಎಲ್ಲ ಸುಲಭ. ಆದರೆ ತ್ಯಾಗ ಮಾಡಿ ನನಗೆ ಬೇಡಪ್ಪ, ಪರವಾಗಿಲ್ಲ ಬಿಡಪ್ಪ, ಕ್ಷಮಿಸ್ತೀನಿ ಬಿಡು, ಪ್ರೀತಿ ಮಾಡ್ತೀನಿ ಬಿಡು, ಇದು ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ತುಂಬಾ ಕಷ್ಟ, ಹೌದಲ್ವಾ? ಬೇಡ ಬಿಡು, ಅವ್ರು ಚೆನ್ನಾಗಿರ್ಲಿ ಅನ್ನೋದು ತುಂಬ ಕಷ್ಟ. ಇಲ್ಲ ನನಗೆ ಬೇಕು ಅನ್ನೋದು ತುಂಬ ಸುಲಭ. ಬಿಡಲ್ಲ, ಆಗಲ್ಲ, ನನಗೆ ಬೇಕಯ್ಯ, ಕೊಡಯ್ಯ ಅಂತ ಹೇಳಿ ಮಾಡುವುದು. ಈಗ ನಾವು ದೇವ್ರ ವಾಕ್ಯ ಹೇಳ್ತಾ ಇದೆ, ನಾವೆಲ್ಲರೂ ಏನಾಗಿದ್ದೇವಂತೆ, ದಾರಿ ತಪ್ಪಿ ನಾವು ತೊಳಲಿ ಹೋಗಿದ್ದೆವು, ಪ್ರತಿಯೊಬ್ಬನು ಏನಾಗಿದ್ದಂತೆ, ತನ್ನ ತನ್ನ ದಾರಿಯನ್ನ ಹಿಡಿಯುತ್ತಿದ್ದನು. ಇವತ್ತು ಮನುಷ್ಯರು ಏನಾಗ್ಬಿಟ್ಟಿದ್ದಾರೆ ಅಂದರೆ ಅವರವರ ದಾರಿ ಹಿಡಿದು ಬಿಟ್ಟಿದ್ದಾರೆ, ಯಾರ ಮಾತು ಯಾರೂ ಕೇಳಲ್ಲ. ಇವತ್ತು ಮೊದಲ ಕಾಲದಲ್ಲಿ ಸ್ವಲ್ಪ ದೊಡ್ಡವರು ಹಿರಿಯರು, ಗುರು ಹಿರಿಯರು ಮರ್ಯಾದೆ ಇರ್ತಾ ಇತ್ತು. ಮೊನ್ನೆ ನಾನು ದಿನದಲ್ಲಿ ನಮಗೆ ಗೊತ್ತು, ಒಂದು ನಮ್ಮ ಮನೆ ಹತ್ರ ಒಂದು ಘಟನೆ ನಡೆಯುತ್ತಿದೆ. ಟ್ಯೂಷನಲ್ಲಿ ಒಂದು ಮಗುವನ್ನು ಏನು ಮಾಡಿದ್ದಾರೆ, ಒಬ್ಬ ಟೀಚರು ಹೊಡೆದಿದ್ದಾರೆ ಅಷ್ಟೇ. ಆ ಮಗು ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮಗೆ ಹೇಳ್ಬಿಟ್ಟು, ಅವ್ರ ಅಪ್ಪ ಅಮ್ಮ ಬಂದು, ನಮ್ಮ ಮಗು ನೋಡ್ಯಕ್ಕೆ ನಿಮ್ಗೆ ಎಷ್ಟು ಧೈರ್ಯ, ಏನು ಟ್ಯೂಷನಲ್ಲಿ ಅವ್ರು ತಪ್ಪು ಮಾಡಿದ್ದಕ್ಕೆ ಹೊಡೆದಿದ್ದಕ್ಕೆ. ಈಗಿನ ಕಾಲದಲ್ಲಿ ಶಾಲೆಯಲ್ಲಿ ಏನಾಗಿದೆ, ಹೊಡೆಯಂಗಿಲ್ಲ, ಯಾರು ಕೇಳಂಗಿಲ್ಲ. ಯಾರಾದರೂ ಹಿರಿಯರು ಬಂದ್ಬಿಟ್ಟು ದಾರಿಯಲ್ಲಿ ತಪ್ಪು ಮಾಡ್ತಾ ಇದೆಯಪ್ಪ ಅಂದರೆ ನೀನು ಯಾರು ಕೇಳೋಕ್ಕೆ ಅಂತಾರೆ. ಅವರ ತಂದೆ ತಾಯಿ ಹಿಂಗೆ ಕರ್ಕೊಂಬಂದು ಬಯಸ್ತಾರೆ, ನನ್ನ ಮಗ ಕೆಟ್ಟೋದ್ರೆ ನಿನಗೇನೋ, ಅವನೇನಾದರೂ ಮಾಡ್ತಾನಯ್ಯ, ನನ್ನ ಮಗ ನನ್ನಿಷ್ಟ, ನೀನು ಯಾರು ಕೇಳೋಕ್ಕೆ ಅಂದರೆ ಈ ರೀತಿಯಾಗಿ ಗುರು ಹಿರಿಯರು ಯಾರೂ ಇಲ್ಲ. ನೀನು ಯಾರು ಕೇಳೋಕ್ಕೆ, ನಾನಾದರೂ ನೀನು ಯಾರು ಅಂತ ಇದ್ದೀನಿ. ಅವ್ರ ಭಾಷೆ ಹೆಂಗಿರುತ್ತೆ, ನೀನು ಯಾವನು ಕೇಳೋಕ್ಕೆ, ನೀನು ಯಾವ ಊರು ದೊಡ್ಡವನು ನೀನು ಅಲ್ವಾ? ಮರ್ಯಾದೆ ಗಿರಿಯಾದೆ ಇಲ್ಲ. ನಾನು ಮರ್ಯಾದೆಯಿಂದ ಇಲ್ಲಿ ಪ್ರಸಂಗ ಮಾಡ್ತಾ ಇದ್ದೀನಿ, ಇಲ್ಲ ಅಂದರೆ ಅವರು ಬಯ್ಯೋ ಮಾತುಗಳು. ನಿನ್ಯಾವ ನನ್ನ ಮಗನ ಮೇಲೆ ಕೈ ಹಾಕಕ್ಕೆ ಹೇಳಿದ್ದು, ನನ್ನ ಮಗನ ಕೈ ತೋರ್ಸಕ್ಕೆ ನೀನ್ಯಾವನೋ ಅಂತ ಹೇಳಿ ಮಗನೇ ತಪ್ಪು ಮಾಡಿದ್ರು ಬಂದು ಅವ್ರನ್ನೇ ಬೈತಾರೆ. ಟೀಚರ್ಸ್ನ ಈ ಕಾಲದಲ್ಲಿ ಬೈತಾರೆ, ಹಿರಿಯರನ್ನ ಬೈತಾರೆ, ದೊಡ್ಡವ್ರನ್ನ ಬೈಯುವ ಕಾಲ ಬಂದಿದೆ. ಮೊದಲು ಹಂಗಲ್ಲ, ಅಯ್ಯವ್ರು ಹೇಳಿದ್ದು ಒಳ್ಳೇದಯ್ಯ, ದೊಡ್ಡವ್ರು ಹೇಳಿದ್ದಾರೆ ಕೇಳಬೇಕು, ತಪ್ಪು ಮಾಡಬಾರ್ದಪ್ಪ ಅಂತ ಹೇಳ್ಕೊಡ್ತಾ ಇದ್ರಿ. ಈಗಿನ ಕಾಲ ಆ ಥರ ಇಲ್ಲ. ನನ್ನ ಮಕ್ಕಳು ಖುಷಿಯಾಗಿರಬೇಕು, ಅವರಿಷ್ಟ ಹೆಂಗಾದ್ರೂ ಇರ್ತಾರೆ, ನೀವು ಯಾಕೆ ಕೇಳೋದು? ಹಾಗಾದ್ರೆ ಅದರ ಅರ್ಥ ಏನು ಗೊತ್ತಾ? ಯಾವಾಗ ತಂದೆ ತಾಯಿಗಳೇ ಆ ರೀತಿಯಾಗಿ ಹೇಳಿಬಿಟ್ರು, ಮಕ್ಕಳಿಗೆ ಇನ್ನೂ ಒಳ್ಳೆಯ ಅವಕಾಶ, ಇನ್ನೂ ಒಳ್ಳೆಯ ಅವಕಾಶ. ನನಗೆ ಗೊತ್ತಿರೋವಂಥ ಒಂದು ಕುಟುಂಬ ಇದೆ, ಆಚೆ ಹೋದರೆ ಜಗಳ ಮಾಡಿಕೊಂಡೇ ಬರ್ತಾರೆ. ಇವ್ರ ತಂದೆ ತಾಯಿಗಳು ನೀನೇನೋ ಮಾಡಿರ್ತೀಯ ತಪ್ಪು ಅನ್ನಲ್ಲ, ಬದಲಾಗಿ ನಡಿ ಯಾವನೋ ಮಾಡಿದ್ದು ನಾನು ನೋಡ್ತೀನಿ ಅಂತ ಹೋದರೆ
ಅಲ್ಲಿಗೆ ಮಕ್ಕಳು ಇನ್ನೂ ಜಾಸ್ತಿ ಮಾಡ್ತಾರೆ ಹೊರತು ಕಡಿಮೆ ಮಾಡೋದಿಲ್ಲ. ಮನುಷ್ಯರು ಹಾಗೇನೆ ದೇವರಿಂದ ಮಕ್ಕಳೇ ತಪ್ಪು ಮಾಡ್ತಾ ಇದ್ದೀರಾ, ದಾರಿ ತಪ್ತಾ ಇದ್ದೀರಾ, ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ ಆವಾಗ ಎಚ್ಚರಗೊಳ್ತೇವೆ. ದೇವರು ಕೂಡ ನೀವು ಮಾಡೋದೆಲ್ಲ ಕರೆಕ್ಟ್ ಆಗಿದೆ ಬಿಡಪ್ಪ, ಚೆನ್ನಾಗಿ ಏನೋ ಮಾಡ್ರಿ, ನಿಮಗೆ ಇಷ್ಟ ಬಂದದ್ದೆಲ್ಲ ಮಾಡ್ರಿ ಅಂತ ಹೇಳೋದಿದ್ರೆ ನಾವು ಕೂಡ ಏನಾಗ್ತೇವೆ, ದಾರಿ ತಪ್ಪಿ ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು. ಅದಕ್ಕೆ ದೇವರೇನು ಮಾಡಿದ್ದಾನೆ, ನಮ್ಮನ್ನ ಬಿಡಿಸುವುದಕ್ಕಾಗಿ ಆತನು ಬಂದಿದ್ದ. ನೋಡಿ ದೇವರ ಪ್ರೀತಿ ಹೆಂಗಂದ್ರೆ, ಕೆಲವು ಸಾರಿ ತಂದೆ ತಾಯಿಗಳು ಕೋಪ ಮಾಡ್ಕೊಳ್ತಾರೆ, ಶಿಕ್ಷಿಸ್ತಾರೆ, ಆದರೂ ಮತ್ತೆ ಮಕ್ಕಳ ಹಿಂದೆನೆ ಹೋಗ್ತಾರೆ. ಯಾಕೆ? ತಮ್ಮ ಮಕ್ಕಳು ತಾನೆ. ಅದೇ ರೀತಿಯಲ್ಲಿ ದೇವರು ಕೂಡ ನಾವು ತಪ್ಪು ಮಾಡಿ ದಾರಿ ತಪ್ಪಿ ಬಿಟ್ಟು ಓಡಿದ್ರೂ ಕೂಡ ತಂದೆ ದೇವರು ನಮ್ಮನ್ನ ಪ್ರೀತಿ ಮಾಡಿ, ಯೋಹಾನ 3:16 ಹೇಳಿದ ಹಾಗೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ಹೇಳ್ತದೆ. ದಾರಿ ತಪ್ಪು ಹೋಗಿದ್ದಾರೆ, ಅವರಾಗಿ ಅವರೇ ಹೋಗಿದ್ದು, ಆದರೂ ದೇವರು ಮತ್ತೆ ಅವನ್ನ ಪ್ರೀತಿ ಮಾಡಿ ಬರ್ತಾನೆ. ಲೂಕನು ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 10ನೇ ವಚನದಲ್ಲಿ ಹೇಳುತ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಏನನ್ನ ರಕ್ಷಿಸುವುದಕ್ಕೆ ಬಂದನು? ಯಾವುದನ್ನ? ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು. ಇವತ್ತು ನಮ್ಮ ಜೀವಿತಗಳು ಕೆಟ್ಟು ಹೋಗಿವೆಯಾ? ನಾವು ಸೋತು ಹೋಗಿದ್ದೇವಾ? ಯಾವ ಪ್ರಯೋಜನವೂ ಇಲ್ಲದೆ ಇದ್ದೀವಾ? ಲೋಕದ ದೃಷ್ಟಿಗೆ ನಾವು ಏನೂ ಅಲ್ಲದೆ ಇದ್ದೇವಾ? ದೇವರು ಹೇಳ್ತಾನೆ, ನೀನು ಕೆಟ್ಟೋಗಿದ್ರೆ ನಾನು ನಿನಗಿದ್ದೇನೆ. ನೀನು ನೊಂದಿದೀಯಾ? ನೀನು ಕೈ ಬಿಡಲ್ಪಟ್ಟಿದ್ದೀಯಾ? ನೀನು ಯಾವುದೇ ವಿಧದಲ್ಲಿ ನೀನು ಕೈ ಬಿಡಲ್ಪಟ್ಟಿದ್ರು ನಿನಗೆ ನಾನು ಇದ್ದೇನೆ. ಇವತ್ತು ಯೇಸುವನ್ನು ನಂಬಿದಂಥ ಜನರು ಎಲ್ಲರೂ ಯಾರು ಗೊತ್ತಾ? ಎಲ್ಲರೂ ಕೈ ಬಿಟ್ಟಾಗ, ಯಾರೂ ಪ್ರೀತಿಸದೇ ಇದ್ದಾಗ, ಎಲ್ಲರೂ ಅವರನ್ನ ದೂಷಿಸಿದಾಗ ದೇವರ ಹತ್ರ ಬರ್ತಾರೆ. ದೇವರೇ, ನನಗೆ ಈ ನೋವಪ್ಪ, ನನ್ನನ್ನು ಈ ರೀತಿಯಾಗಿ ಆಡ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ದೇವರೇ ನನ್ನ ಕರುಣಿಸಯ್ಯ ಎಂದು ಹೇಳಿ ಅವರು ದೇವರ ಬಳಿಗೆ ಬರುತ್ತಾರೆ. ದೇವರು ಕೂಡ ಕೆಟ್ಟೋಗಿರೋದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ ಹೊರತು ಬೇರೇನೆಲ್ಲ. ಸೊ ಮೊದಲನೇದಾಗಿ ನಾವು ನೋಡುತ್ತೇವೆ, ನಾವೇನಾಗಿದ್ದೇವಂತೆ? ನಾವೇ ದೇವರಿಂದ ಹೋಗಿದ್ದೇವೆ. ದೇವರು ನಮ್ಮನ್ನ ಕೈ ಬಿಡಲಿಲ್ಲ. ಅನೇಕ ಸಾರ ಅಂದ್ಕೊಳ್ತಾರೆ, ನನ್ನನ್ನು ದೇವರು ಕೈ ಬಿಟ್ಬಿಟ್ಟಿದ್ದಾರಪ್ಪ, ದೇವರನ್ನ ನನ್ನ ಮರೆತು ಬಿಟ್ಟಿದ್ದಾರೆ. ನಿಜನಾ? ಇಲ್ಲ 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 ಇಲ್ಲ. ದೇವರು ನಿಜವಾಗಿ ಹೇಳ್ತಾನೆ, ಎಲ್ಲಿಯೂ ವಾಕ್ಯದಲ್ಲಿ ನಾನು ನಿನ್ನನ್ನು ಬೇಕಾಗಿ ಬಿಡುತ್ತೇನೆ ಎಂದಿಲ್ಲ. ನಾವೇನಾದರೂ ತಪ್ಪು ಮಾಡಿದ್ರೆ, ಅವಿಧೇಯತೆಯನ್ನು ತೋರಿಸಿದ್ರೆ, ಪಾಪ ಮಾಡಿದರೆ, ಬೇಕಂತ ನಾವೇ ಬಿಟ್ಟು ಓಡಿ ಹೋದರೆ ಆತನು ಬಿಡ್ತಾನೆ ಹೊರತು ಆತನಾಗಿ ಆತನು ನಮ್ಮ ಕೈಯನ್ನ ಬಿಡುವುದಿಲ್ಲ. ಒಂದು ತಂದೆ ಇರುತ್ತಾನೆ, ಸಣ್ಣ ಮಗು ಇರುತ್ತದೆ ಅಂತ ತಿಳ್ಕೊಳ್ಳಿ. ಆ ಮಗುವನ್ನ ತಂದೆ ಕೈ ಬಿಟ್ಬಿಡಲ್ಲ. ಆ ಮಗುವನ್ನ ಬೇಕಾದ್ರೆ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ, ಒಂದು ಚರಂಡಿ ಬಂದಿದೆ, ಒಂದು ನೀರು, ಈ ಕಡೆಯಿಂದ ಮಗುವನ್ನ ಒಂದು ಕೈ ಹಿಡಿದು ಆ ಕಡೆ ಎತ್ತಿ ಇಡ್ತಾನೆ ತಂದೆ. ಒಂದೇನಾದರೂ ಗಾಡಿ ಆ ಕಡೆ ಬರ್ತಾ ಇದೆ, ಮಗುವನ್ನ ಸೈಡ್ಗೆ ಎಳ್ಕೊಂಡು ಮುಂದೆ ನಿಲ್ಲಿಸ್ಕೊಳ್ತಾನೆ. ಹೌದಾ ಇಲ್ವಾ? ಯಾಕೆಂದ್ರೆ ಗಾಡಿ ಬರ್ತಾ ಇದೆ, ಸುರಕ್ಷತೆ. ತಂದೆಯಾದವನು ಮಗುವನ್ನ ರಕ್ಷಿಸುವ ಹಾಗೆ ಪರಲೋಕದ ದೇವರು ನಮ್ಮನ್ನು ಕೂಡ ಕೇಡುಗಳಿಂದ ರಕ್ಷಿಸುತ್ತಾನೆ. ನಾವಾಗಿ ದೇವರಿಂದ ಬಿಡಿಸ್ಕೊಂಡು ಓಡೋಗುವಾಗಲೂ ದೇವರು ಮಗನೇ ಮಗಳೇ ಎಂದು ಕರೀತಾ ಇರ್ತಾನೆ. ನಾವಾಗಿದ್ದ ಕುರಿಗಳಾತೆ ತಪ್ಪಿ ಹೋಗಿ ನಾವು ಇದ್ದೆವು, ದೇವರು ಹುಡುಕಿ ರಕ್ಷಿಸಲಿಕ್ಕೆ ಬಂದನು. ಇನ್ನೊಂದು ಗುಣ ಏನಂದ್ರೆ, ಒಳ್ಳೆ ಕುರುಬನು ಕ್ರೂರ ಮೃಗಗಳಿಂದ ಕಾಪಾಡ್ತಾನಂತೆ. ನಿಮಗೆಲ್ಲ ಗೊತ್ತಿದೆ, ಆಲೋಚನೆ ಮಾಡೋಕ್ಕಾಗುತ್ತೆ. ನಾವು ನಮ್ಮ ಈ ಕರ್ನಾಟಕದಲ್ಲಿ ಇರೋದ್ರಿಂದ ಕುರಿಗಳ ಬಗ್ಗೆ ಎಲ್ಲ ಕೇಳಿಸ್ಕೊಳ್ಬೋದು. ಕುರಿಗಳನ್ನು ಆಚೆ ಹೋದರೆ ನಿಮಗೆ ಗೊತ್ತಿದೆ, ಕೆಲವು ಸಾರಿ ನಾಯಿಗಳು, ಕೆಲವು ಸಾರಿ ಕಾಡುಗಳಿದ್ದು ಮದುವು, ನರಿಗಳು, ತೋಳಗಳು, ಕರಡಿಗಳು, ಸಿಂಹಗಳು. ಉದಾಹರಣೆಗೆ ದಾವೀದನು ಒಬ್ಬ ಕುರುಬನಾಗಿದ್ದ. ಆ ಕುರುಬನಾಗಿ ಕುರಿಗಳನ್ನು ಕಾಯ್ತಾ ಇದ್ದಾಗ ಅವನು ಹೇಳ್ತಾನೆ, ಕೆಲವು ಸಾರಿ ಕರಡಿಗಳು ಬಂದು ತಿನ್ನಕ್ಕೆ, ಕುರಿಗಳನ್ನು ಕಾಪಾಡುವುದಕ್ಕಾಗಿ ಕರಡಿಯನ್ನು ಕೊಲ್ಲಬೇಕಾಯಿತು, ಸಿಂಹವನ್ನು ಎದುರಿಸಬೇಕಾಯಿತು, ನರಿ ತೋಳಗಳನ್ನು ನಾಯಿಗಳನ್ನು ಎದುರಿಸಬೇಕಾಯಿತು. ಹಾಗಾದರೆ ಇವತ್ತು ನಮ್ಮ ದೇವರು ನಮ್ಮನ್ನು ಕಾಪಾಡಲಿಕ್ಕಾಗಿ ಕೂಡ ನಮಗೆ ಗೊತ್ತಿಲ್ಲದೆ ಇರುವಂಥ ದುಷ್ಟ ಕಾರ್ಯಗಳು, ಅಂಧಕಾರ ಕೃತ್ಯಗಳು ನಮ್ಮ ಸುತ್ತಲೂ ಇರ್ತವೆ. ನಮಗೆ ಗೊತ್ತಾಗಲ್ಲ. ನಾವು ಅಂದ್ಕೊಳ್ತಾ ಇದ್ದೀವಿ, ನಾನೇ ಸೇಫಾಗಿ ಗಾಡಿ ಓಡಿಸ್ತಾ ಇದ್ದೀನಿ, ನನಗೇನು ತೊಂದರೆ ಆಗಿಲ್ಲ ಅಂತ. ಅಲ್ಲ, ನೀನು ಸೇಫಾಗಿ ಓಡಿಸಿದ್ದಲ್ಲ, ದೇವರಾತ್ಮನು ನಿನ್ನನ್ನು ಸೇಫಾಗಿ ನಡೆಸಿದ್ದಾನೆ. ಗಾಡಿಯಲ್ಲಿ ಕಾರುಗಳು ಓಡಿಸುವಾಗ ನೈಟ್ಗಳು ಕೆಲವ್ರಿಗೆ ಗೊತ್ತು, ಒಂದೇ ಒಂದು ಸೆಕೆಂಡ್ ನಿದ್ದೆ ಹೋದ್ರೂ ಮುಗೀತು ಕಥೆ ಅಲ್ವಾ? ಒಂದು ಸೆಕೆಂಡ್ ನಿದ್ದೆ ಹೋಗ್ಬಿಟ್ಟು ತಿರುಗಿಸರಿ ಎಲ್ಲಿದ್ದೇನೆ ಗೊತ್ತಾಗಲ್ಲ, ಗಾಡಿಗಳೇನಾಗುತ್ತೋ ಗೊತ್ತಾಗಲ್ಲ.
ಪ್ರಿಯ ದೇವಜನವೇ, ದೇವರ ಆತ್ಮನು ಕಾಪಾಡುವಂಥವನು. ಇಲ್ಲಿ ಹೇಳ್ತದೆ, ದೇವರು ನಮ್ಮನ್ನು ಕ್ರೂರ ಮುಖಗಳಿಂದಲೂ ದುಷ್ಟ ವ್ಯಕ್ತಿಗಳಿಂದಲೂ ಸೈತಾನನ ಕೃತ್ಯಗಳಿಂದಲೂ ದೇವರು ತಪ್ಪಿಸುತ್ತಾನೆ. ದೇವರು ಹೇಳ್ತಾನೆ, ನಿನ್ನ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಫಲಿಸುವುದಿಲ್ಲ, ಯಾಕೆಂದರೆ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರ ವಾಕ್ಯ. ಒಂದು ವಾಕ್ಯ ಹೇಳುತ್ತೆ, ಕೀರ್ತನೆಗಳ ಗ್ರಂಥ 121ನೇ ಕೀರ್ತನೆ 3 ಮತ್ತು 4ನೇ ವಚನ ಓದ್ತೇವೆ. ಆತನು ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಈಗೋ ಇಸ್ರಾಯೇಲರನ್ನ ಕಾಯುವಾತನು ತೂಕಡಿಸುವುದಿಲ್ಲ. ನೋಡಿ, ದೇವರ ವಾಕ್ಯ ಹೇಳ್ತದೆ, ಕೆಲವು ಸಾರಿ ಒಂದು ವೇಳೆ ತಾಯಿ ಮಗುವನ್ನು ಮರೆತು ಬಿಟ್ಟು ಕೆಲವು ಸಾರಿ ನಿದ್ದೆ ಹೋಗ್ಬಿಡ್ಬೋದು ಅಲ್ವಾ. ಒಂದು ವೇಳೆ ಕುರಿಗಳನ್ನು ಹಟ್ಟಿಯಲ್ಲಿ ಹಾಕಿಬಿಟ್ಟು ಲೌಕಿಕ ಕುರುಬನು ಮಲಗಿಬಿಟ್ಟು ನಿದ್ದೆ ಮಾಡಿಬಿಡ್ಬೋದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾವು ನಂಬಿರುವ ದೇವರು ಆತ ನಿದ್ರೆ ಮಾಡೋನಲ್ಲ, ತೂಕಡಿಸೋನಲ್ಲ, ಮರೆತು ಬಿಡೋನಲ್ಲ, ನಮ್ಮನ್ನು ಯಾವ ಕೇಡು ಬಾರದ ಹಾಗೆ ನಮ್ಮನ್ನು ಕಾಯ್ತಾ ಇರ್ತಾನೆ. ಅನೇಕ ಸಾರಿ ಕೆಲವರು ನನಗೆ ಕೇಳ್ತಾ ಇರ್ತಾರೆ, ದೆವ್ವಗಳು ಓಡಾಡ್ತಾ ಇರ್ತವಲ್ಲ ರಾತ್ರಿಗಳೆಲ್ಲ ಅಂತಾರೆ. ದೆವ್ವಗಳೆಲ್ಲ ನಾನು ಅಂದ್ಕೊಳ್ಳೋದು ಅವಾಗ, ಇದುವರೆಗೆ ಎಷ್ಟು ಜನ ಸತ್ತಿದಾರಲ್ವ ಭೂಮಿ ಮೇಲೆ ಅಲ್ವಾ. ಅವರೆಲ್ಲ ದೆವ್ವಗಳಾಗ್ಬಿಟ್ರೆ ಬದುಕಿರೋರೆಲ್ಲ ಇರೋಕ್ಕಾಗುತ್ತಾ? ನಾವು ಮಲಗಿರುವಾಗ ಏನೇನು ನಡಿಬೋದಲ್ವ, ಹೌದಾ ಇಲ್ವಾ? ಎಷ್ಟೋ ಜನರು ರಾತ್ರಿ ಆದರೆ ಒಂದು ಗಂಟೆ 2 ಗಂಟೆ ಸುಮಾರಿಗೆ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ನಿದ್ದೆ ಮಾಡ್ತಾ ಇರ್ತಾರೆ. ಆವಾಗ ಎದ್ದು ಎಲ್ಲ ದೆವ್ವಗಳು ಬಂದು ಒಂದೊಂದು ಕೆಲಸ ಮಾಡ್ಬೋದಲ್ಲ ಅಲ್ವಾ. ಮನುಷ್ಯರ ಆಲೋಚನೆ ಹೆಂಗಂದ್ರೆ ಸಿನಿಮಾಗಳಲ್ಲಿ ತೋರಿಸ್ದಂಗಲ್ಲ. ಸಿನಿಮಾಗಳಲ್ಲಿ ಆ ರೀತಿ ತೋರಿಸ್ತಾರೆ, ಆ ಥರ ಅಲ್ಲ. ಅದು ನಾನು ಹೇಳೋದೇನೆಂದರೆ, ದುಷ್ಟನ ಕಾರ್ಯಗಳು, ಅಂಧಕಾರ ಶಕ್ತಿಗಳು ಭೂಮಿಯ ಮೇಲೆ ಎಷ್ಟೇ ಇದ್ರೂ ಮನುಷ್ಯರನ್ನ ಕಾಪಾಡುವವನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಯಾರು ಕಾಪಾಡ್ತಾನೆ? ಜನರು ಹೇಳ್ಕೊಡ್ತಾರೆ, ಓ ಅಲ್ಲಿ ನಡೀತದೆ, ಹಿಂಗೆ ನಡೀತದೆ, ಹಂಗೆ ನಡೀತದೆ. ಏನೇ ನಡೆದರೂ ನೀನು ಸುಖವಾಗಿ ನಿದ್ರಿಸಬೇಕಾದರೆ ನಿನ್ನನ್ನು ಕಾಯುವವನು ಕರ್ತನಾಗಿದ್ದಾನೆ. ದುಷ್ಟರು ಕೆಲವು ಸಾರಿ ನಿನಗೆ ವಿರುದ್ಧವಾಗಿ, ಕೆಲವು ಮನುಷ್ಯರು ವಿರುದ್ಧವಾಗಿ ನನಗೆ ಗೊತ್ತುಂಟು ಮಾಟ ಮಂತ್ರಗಳನ್ನು ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವರನ್ನು ಹೇಗಾದರೂ ಮಾಡಿ ಬೀಳಿಸ್ಬೇಕಂತ ಪ್ರಯತ್ನ ಮಾಡ್ತಾರೆ. ಹೇಗಾದರೂ ನಂಬಿಸಿ ಅವ್ರ ಹತ್ರ ಕಿತ್ಕೋಬೇಕು ಅಂತ ನೋಡ್ತಾ ಇರ್ತಾರೆ. ಆದರೆ ಇದುವರೆಗೂ ನಮ್ಮನ್ನು ದೇವರು ಕಾಯ್ದಿದ್ದಾನೆ ಅಂದರೆ ಅದು ಕರ್ತನ ಕೃಪೆಯೇ. ಯಾಕೆಂದರೆ ಎಷ್ಟೋ ಜನರು ದೇವರ ಸಹಾಯವಿಲ್ಲದೆ ಇವತ್ತು ಕೂಡ ಆ ರೀತಿಯಾಗಿ ನೊಂದು ಹಾಸಿಗೆಗಳ ಮೇಲೆ ಮಲ್ಕೊಂಡಿದ್ದಾರೆ, ತಿರ್ಗಕ್ಕಾಗದೇ ಇದ್ದಾರೆ, ನಡೆಯಕ್ಕಾಗದೇ ಇದ್ದಾರೆ, ಕೈಯಿಂದ ತಿನ್ನಕ್ಕಾಗದೇ ಇದ್ದಾರೆ, ನೋವುಗಳಿಂದ ಬಾಧೆ ಪಡ್ತಾ ಇದ್ದಾರೆ, ಕಣ್ಣೀರು ಸುರಿಸ್ತಾ ಇದ್ದಾರೆ, ಯಾಕಪ್ಪ ಈ ಜೀವನ ಅಂತ ಇದ್ದಾರೆ. ಆದರೆ ಇವತ್ತು ನಮ್ಮ ಜೀವಿತಗಳು ಇಷ್ಟು ಮಾತ್ರ ಇದೆ ಅಂದರೆ ನಾವೇನು ತಿಳ್ಕೊಬಾರ್ದು, ಇದೆಲ್ಲ ನನ್ನದು, ನಾನು ಮಾಡಿರೋ ಕೃತ್ಯ ಅಂದ್ಕೊಬಾರ್ದು. ಬದಲಾಗಿ ನನ್ನ ದೇವರು ನನ್ನನ್ನು ಕಾದಿದ್ದಾರೆ. ಇವತ್ತು ನಾವು ಪ್ರಯಾಣ ಮಾಡಿ ಇಲ್ಲಿಗೆ ಬರಬೇಕಾದ್ರೂ, ಇದುವರೆಗೂ ಜೀವಿಸಬೇಕಾದ್ರೂ ದೇವರು ನಮ್ಮನ್ನು ಕಾಪಾಡಿಲ್ಲ ಅಂದರೆ ಎಷ್ಟೋ ಜನರು ಹಾಸಿಗೆಯನ್ನು ಬಿಟ್ಟು ಎದ್ದೇಳಲ್ಲ. ನಾವು ಎದ್ದಿದ್ದೀವಿ, ಎದ್ದೇಳ್ತಾನೇ ಇದ್ದೀವಿ. ಇಷ್ಟು ವರ್ಷಗಳು ನಮ್ಮನ್ನು ಕಾದಿರೋರು ಯಾರು? ನಮ್ಮ ಕುರುಬನು, ನಮ್ಮ ಕರ್ತನಾಗಿರುವ ದೇವರು ನಮ್ಮನ್ನು ಕಾದಿದ್ದಾರೆ. ಆ ಕೃತಜ್ಞತಾ ಮನಸ್ಸು ಬೆಳಗ್ಗೆ ಎದ್ದ ತಕ್ಷಣ, ನನ್ನ ದೇವರೇ, ನನ್ನನ್ನು ಜೀವಂತವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ, ಕೊಟ್ಟ ಆರೋಗ್ಯಕ್ಕಾಗಿ ಸ್ತೋತ್ರ ಅಪ್ಪ, ನನ್ನನ್ನು ನನ್ನ ಕುಟುಂಬವನ್ನು ನಿನ್ನ ರೆಕ್ಕೆಗಳ ಮರೆಯಲ್ಲಿಟ್ಟು ಈ ಹಗಲೆಲ್ಲ ಕಾದು ನಡೆಸಯ್ಯ. ಬರುವ ಕೇಡು, ಬರುವಂಥ ದುಷ್ಟನ ಕಾರ್ಯ, ಶತ್ರುಗಳ ಕಾರ್ಯವನ್ನು ತಪ್ಪಿಸಿ ನನ್ನ ಕುಟುಂಬವನ್ನು, ನಮ್ಮ ಕುಟುಂಬದವರನ್ನ ಕರುಣಿಸಯ್ಯ ಎಂದು ನೀವು ಬೆಳಿಗ್ಗೆ ಎದ್ದು ಕರ್ತನಿಗೆ ಪ್ರಾರ್ಥಿಸಿ ನೀವು ದಿನವನ್ನು ಪ್ರಾರಂಭಿಸುವುದಾದರೆ ನಿಮ್ಮ ಕರ್ತನು ಕಾಯ್ತಾ ಇರ್ತಾನೆ. ಆತನು ನೀವೆದ್ರಿ ಅಂತ ಆತನು ಮಲ್ಕೊಳಲ್ಲ ಅಲ್ವ. ಮಲ್ಕೊಳ್ತಾನ ದೇವರು? ಆತನು ಮಲಗೋದಿಲ್ಲ, ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನ ಸದಾಕಾಲವು ನಮ್ಮನ್ನು ಏನು ಮಾಡ್ತಾನೆ? ಆತನು ನಡೆಸ್ತಾ ಇರುವಂಥವನಾಗ್ತಾನೆ. ಮೂರನೇದಾಗಿ, ಕರ್ತನು ನಮಗೆ ಒಳ್ಳೆಯ ಆಹಾರವನ್ನು ಉಣಿಸುವನು. ಎಂಥ ಆಹಾರ ಉಣಿಸ್ತಾನಂತೆ? ಕುರುಬನು, ಕುರಿಗಳನ್ನು ಕಾಯುವ ಕುರುಬನು ಏನು ಮಾಡ್ತಾನೆ? ಹೋಗ್ಲಿ, ಊಟ ಮಾಡ್ತಾವೋ ಮಾಡಲ್ವೋ ನನಗೆ ಯಾಕೆ, ಎಲ್ಲೋ ಒಂದು ಕಡೆ ಕರ್ಕೊಂಡೋಗಿ ಬಿಡೋಣ ಅಂತ ಹೇಳಲ್ಲ. ಏನು ಮಾಡ್ತಾನೆ ಕುರುಬನು? ಆಲೋಚನೆ ಮಾಡ್ತಾನೆ. ಓಕೆ, ಕುರಿಗಳಿಗೆ ಗೊತ್ತಿದೆ ಎಲ್ಲಿ ಊಟ ಇದೆ ಅಂತ. ಕುರಿಗಳು ಹಟ್ಟಿಯಲ್ಲಿದ್ದಾವೆ, ಅವುಗಳಿಗೆ ಯಾವ ಕಡೆ ಊಟ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವೇನು ಮಾಡ್ತಾನೆ ಕುರುಬನು? ಎದ್ದ ತಕ್ಷಣ, ಇವತ್ತು ನೆನ್ನೆ ಈ ಕಡೆ ಹೋಗಿದ್ದೆ, ಅಲ್ಲೆಲ್ಲ ನೋಡಿದೆ, ಏನು ಹುಲ್ಲು ಸರಿಯಾಗಿರಲಿಲ್ಲ, ಮೊನ್ನೆ ಈ ಕಡೆ ಹೋಗಿದ್ದಾಗ ಚೆನ್ನಾಗಿತ್ತು, ಈಗ ಚೆನ್ನಾಗಿರುತ್ತೆ, ಈ ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ? ಯಾವ ಕಡೆ ಹಸಿರುಗಾವಲಿದೆಯೋ, ಎಲ್ಲಿ ನೀರು ಸಿಗ್ತದೋ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಹೊರತು ಬರಡು ಭೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಮಣ್ಣು ತಿನ್ರಿ ಅಂತ ಬಿಡಲ್ಲ. ಕುರಿಗಳನ್ನ ಬಿಡ್ತಾರ? ನೋಡಿ, ದೇವರ ವಾಕ್ಯ ಹೇಳ್ತದೆ, ದೇವರು ಹಾಗೇನೆ ನಮ್ಮನ್ನ ಉತ್ತಮವಾದದ್ದನ್ನು ಪೋಷಿಸ್ತಾನೆ. ಎಷ್ಟೋ ಜನರಿಗೆ ಟೈಮ್ಗೆ ಊಟ ಇಲ್ಲ,
ಸರಿಯಾದ ಶುದ್ಧವಾದ ನೀರಿಲ್ಲ, ಮಲಗಲಿಕ್ಕೆ ಒಂದು ಸರಿಯಾದ ಮನೆ ಇಲ್ಲ, ಸೊಳ್ಳೆಗಳ ಕಾಟ, ಬಿಸಿ, ಒಂದೊಂದು ಸರಿ ಚಳಿ. ಆದರೆ ದೇವರು ನಮಗೇನು ಮಾಡಿದ್ದಾನೆ? ಉತ್ತಮವಾದದನ್ನು ಕೊಟ್ಟಿದ್ದಾನೆ. ಮನುಷ್ಯರು ನಾವೇನು ಮಾಡ್ತೀವಿ ಅಂದರೆ, ನಾವಂದರೆ ಕೆಲವರು ಏನು ಮಾಡ್ತಾರಂದರೆ, ಕೊಟ್ಟಿದ್ದು ಸಾಲದು, ದೇವರೇ ಒಂದೇ ಸಿಂಗಲ್ ಬೆಡ್ರೂಮ್ ಇದೆ, ನನಗೆ 2 ಬೇಕು ಅನಿಸುತ್ತೆ. 2 ಬೆಡ್ರೂಮ್ ಬಂದಾಗ 2 ಸಾಕು ಅನಿಸುತ್ತಾ? ಅಯ್ಯೋ ಇನ್ನೊಂದು ಇದ್ರೆ ಚೆನ್ನಾಗಿರ್ತದೆ, 3 ಬೆಡ್ರೂಮ್. 1 ಫ್ಲೋರ್ ಇದ್ದರೆ ದೇವರೇ ಸಾಕು ಅನ್ಸಲ್ಲ, ಇನ್ನೊಂದು ಫ್ಲೋರ್ ಬೇಕು ದೇವರೇ ಅನಿಸ್ತದೆ. ನಾನು ಹೇಳೋದು, ಮನುಷ್ಯನ ಆಸೆಗೆ ಮಿತಿ ಇಲ್ಲ. ಆದರೆ ದೇವರು ನಮ್ಮ ಅವಶ್ಯಕತೆಗಳನ್ನು ಪೂರೈಸಿದ್ದಾನ ಇಲ್ವಾ? ತಿನ್ನಲಿಕ್ಕೆ ಊಟ ಕೊಟ್ಟಿದ್ದಾನ ಇಲ್ವಾ? ಬಟ್ಟೆ ಇದೆಯಾ ಇಲ್ವಾ? ಎಲ್ಲ ಸಮಾಧಾನವಾಗಿದೆಯಾ ಇಲ್ವಾ? ನಾವೇನು ಮಾಡಬೇಕು? ದೇವರಿಗೆ ಸ್ತೋತ್ರ. ಇನ್ನು ಏನು ನೀನು ಎಕ್ಸ್ಟ್ರಾ ಕೊಡ್ತೀಯೋ ನಿನ್ನ ಕೃಪೆ ಅಪ್ಪ. ನಾನಂತೂ ಗುಣಗುಟ್ಟಲ್ಲ, ಇರೋದಕ್ಕೆ ನಾನು ತೃಪ್ತಿ ಪಡ್ತೇನೆ. ನೀನು ಕೊಟ್ಟಿದ್ದೀಯಪ್ಪ, ಇಲ್ಲ ಅಂತ ನಾನು ಹೇಳಲ್ಲ. ಇನ್ನು ಜೀವಿತದಲ್ಲಿ ಹೋರಾಟಗಳುಂಟು, ಆದರೆ ನೀವು ನಾನು ನೆನೆಸ್ಬೇಕು, ನಮ್ಮನ್ನು ದೇವರು ಉಣಿಸ್ತಾ ಇದ್ದಾನೆ, ಪೋಷಿಸ್ತಾ ಇದ್ದಾನೆ. ಎಷ್ಟೋ ದೇಶಗಳಲ್ಲಿ ನೋಡುವಾಗ ನಿಜವಾಗಿಯೂ ಆಹಾರದ ಕೊರತೆ, ಹಣದ ಕೊರತೆ, ರೇಟುಗಳು ಜಾಸ್ತಿ, ದುಡಿಮೆ ಕಡಿಮೆ. ಶ್ರೀಲಂಕಾ ಅನ್ನೋ ದೇಶದಲ್ಲಿ ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಮೊನ್ನೆಯಲ್ಲೇ ನಡೆದಿದ್ದು. ಬಹಳ ರೇಟ್ ಜಾಸ್ತಿ ಅಂತಿಲ್ಲ, ನಮ್ಗೆ ಗೊತ್ತಿಲ್ಲ, ನಾನು ನೋಡಲಿಲ್ಲ. ಆದರೆ ಪೆಟ್ರೋಲ್ ಜಾಸ್ತಿ ರೇಟು, ಊಟದ ರೇಟ್ ಜಾಸ್ತಿ, ಎಲ್ಲ ರೇಟ್ಗಳು ಜಾಸ್ತಿ. ಯಾಕೆಂದರೆ ಹಣದುಬ್ಬರ. ನಮ್ಮ ಜೀವಿತದಲ್ಲಾದರೂ ನಾವು ನೋಡ್ತಾ ಇದ್ದೇವೆ, ನಾವಾದರೂ ಅಂಥ ಪರಿಸ್ಥಿತಿಗೆ ಬಂದಿಲ್ಲ. ದೇವರಿಗೆ ನಾವೇನು ಮಾಡಬೇಕು? ಸ್ತೋತ್ರ ಮಾಡಬೇಕು. ಇನ್ನು ದೇವರ ವಾಕ್ಯ ಹೇಳ್ತದೆ, ಮನುಷ್ಯರನ್ನು ಮಾತ್ರ ಅಲ್ಲ, ದೇವರು ಆಕಾಶದ ಪಕ್ಷಿಗಳನ್ನು, ನೀರಲ್ಲಿರುವ ಮೀನುಗಳನ್ನು, ಸಕಲ ಜೀವಿಗಳನ್ನು ಪೋಷಿಸುವ ಆತನು ದೇವರಾಗಿದ್ದಾನೆ, ಆತನು ಒಳ್ಳೆಯವನಾಗಿದ್ದಾನೆ ಎಂದು ದೇವರು ವಾಕ್ಯ ಹೇಳುತ್ತದೆ. ಪ್ರಿಯದೇವಜನವೇ, ಅನೇಕ ಸಾರಿ ಕೆಲವರು ಅಂದ್ಕೊಳ್ತಾರೆ, ನಾನು ಬಲ ಹೊಂದಿರೋದು ನಾನು ತೆಗೆದುಕೊಂಡಿರುವಂಥ ಕೆಲವು ಸಾರಿ ಬೂಸ್ಟ್, ಆರ್ಲಿಕ್ಸ್, ಅದರಿಂದ ಚೆನ್ನಾಗಿ ನಾನು ಆರೋಗ್ಯವಂತರಾಗಿದ್ದೇನೆ ಅಂತ ಹೇಳ್ತದೆ. ಹೌದಾ? ಹಾಗಾದರೆ ಮೊನ್ನೆ ಯಾರು ಹೇಳ್ತಾ ಇದ್ರು, ಕೆಲವು ಸೆಲೆಬ್ರಿಟಿಗಳು ನೀರು ಕುಡಿಯೋದು ಸಾಧಾರಣವಾದ ನೀರು ಕುಡಿಯೋದೇ ಇಲ್ಲ. ಸಾಮಾನ್ಯ ಬಿಸ್ಲರಿ, ಸಾಮಾನ್ಯವಾದಂಥ ಏನು ಅಫಿಕಿನ ಏನು ಬ್ರ್ಯಾಂಡ್ಗಳಿದಾವೆ, ಇವು ಕುಡಿಯಲ್ಲ. ಅವರಿಗೋಸ್ಕರ ಸಪ್ರೇಟ್ ಬ್ರ್ಯಾಂಡ್ಗಳಿದ್ದಾವೆ. ಆ ಒಂದೊಂದು ಬಾಟ್ಲು 800 ರೂಪಾಯಿ, ಏನು ಅರ್ಧ ಲೀಟ್ರು, 1 ಲೀಟ್ರು, 800 ರೂಪಾಯಿ, 900 ರೂಪಾಯಿ ನೀರು. ಅದನ್ನೇನು ಮಾಡ್ತಾರೆ? ಶುದ್ಧೀಕರಣ ಮಾಡ್ತಾರೆ. ಈ ಹಣ ಇರುವಂಥ ಅನಿಲ್ ಅಂಬಾನಿ ಅವರ ಕುಟುಂಬಕ್ಕೆ ಎಲ್ಲಿಂದನೂ ಹಾಲು ಹೊರಗಡೆಯಿಂದ ತಗೊಳ್ಳಲ್ಲಂತೆ. ಅವ್ರಿಗೇನು ಗೊತ್ತಾ? ಅವ್ರದೇ ಆದ ಸಪ್ರೇಟ್ ಹಸು, ಅದಕ್ಕೆ ಒಂದು 4-5 ಜನ ಡಾಕ್ಟರ್ಗಳು. ಅದಕ್ಕೆ ನೀರು ಯಾವುದು ಗೊತ್ತಾ? ಇವ್ರು ಕುಡಿತಾರಲ್ವಾ, ಕಾಸ್ಟ್ಲಿ ವಾಟ್ರು, ಬಿಸ್ಲರಿ ವಾಟ್ರ್ ಅಲ್ಲ, ಇವರು ಕುಡಿಯೋ ವಾಟ್ರು. ನೀರಿಂದ ಹಿಡಿದು, ಅದು ತಿನ್ನೋ ಊಟದಿಂದ ಹಿಡಿದು, ಅದು ಇರುವ ಜಾಗ 5 ಸ್ಟಾರ್ ಹೋಟೆಲ್ ಥರ ಇರ್ತದಂತೆ. ಏನು ಪುಣ್ಯ ಮಾಡಿತ್ತು ಹಸು? ಅವ್ರ ಮನೆಯಲ್ಲಿರೋ ನಾಯಿಗಳೇನು ಪುಣ್ಯ ಮಾಡಿದವು ಅಲ್ವಾ? ಆ ನಾಯಿಗಳು ಅವ್ರ ಪಕ್ಕದಲ್ಲಿ ಮಲ್ಕೊಂತವೆ, ಆ ನಾಯಿಗಳು. ಆದರೆ ನಾನು ಹೇಳಕ್ಕೆ ಬರುವಂಥದ್ದು, ಅವರು ಅಷ್ಟೊಂದು ಬಿಸ್ಲರಿ ವಾಟರ್ ಮಾಡಿ, ಅಷ್ಟೊಂದು ಇದು ಮಾಡಿ ಇಲ್ಲೇ ಇರ್ತಾರ? ಅವರು ಇಲ್ಲೇ ಇರ್ತಾರ? ಇಲ್ಲ ಆರೋಗ್ಯವಾಗಿದ್ದಾರ? ಆರೋಗ್ಯ ಅನ್ನೋದು ಕೆಲವರು ಆಚೆಗಡೆ, ಮೊದಲ ಕಾಲದಲ್ಲಿ, ಈಗ ಸ್ವಲ್ಪ ಕಡಿಮೆ ಆಗಿದೆ, ಹಳ್ಳಗಳಲ್ಲಿ ನೀರು ಸಿಕ್ಕಿದ್ರೆ ಅಲ್ಲೇ ಎತ್ಕೊಂಡು ಕುಡಿದ್ಬಿಟ್ಟು ಆರೋಗ್ಯವಾಗಿರ್ತಾ ಇದ್ರು. ಇವಾಗ ಇವ್ರು ಫಿಲ್ಟರ್ ಮಾಡಿ 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 ಅದರಲ್ಲಿರುವಂಥದ್ದು ಒಳ್ಳೆಯದು ಕೆಟ್ಟದ್ದು ಎರಡೂ ತೆಗೆದಾಕ್ತಾರೆ. ಅದು ಊಟ, ಅವ್ರು ತಿನ್ನೋ ಊಟ ಟೇಸ್ಟು ಇರಲ್ಲ. ನೆನ್ನೆ ಯಾರೋ ಒಬ್ಬ ಹೀರೋ ಒಂದು ವಿಡಿಯೋ ನೋಡಿದೆ ನಾನು, ಶಾರ್ಟ್ಸು. ಒಂದು ಹೀರೋ, ಬನ್ನಿ ನನ್ನ ಬ್ರೇಕ್ಫಾಸ್ಟನ್ನು ತೋರಿಸ್ತೇನೆ ಅಂತ ಬಂದರು. ಒಳ್ಳೆ ಫೇಮಸ್ ಆದ ಆಕ್ಟ್ರು. ನಾನು ಅಂದ್ಕೊಂಡು ಏನೋ ತೋರಿಸ್ತಾರಪ್ಪ ಅಂತ ತೋರಿಸಿದ್ರು. ಇದು ತೆಗೆದು ನೋಡಿ, ಇದು ಕ್ಯಾರೆಟ್ ಜ್ಯೂಸ್ ಮಾಡಿ ಶೋಧಿಸಿ ಇಷ್ಟು ಕೊಟ್ಟವ್ರೆ. ಇದು ಕ್ಯಾರೆಟ್ ಜ್ಯೂಸು, ಇದು ಪಕ್ಕಕ್ಕೆ ಇಡೋಣ. ಇದು ಬೀಟ್ರೋಟ್ ಜ್ಯೂಸ್ ಪಕ್ಕಕ್ಕಿದೆ, ಇಷ್ಟು. ಆಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ, 4 ಪೀಸ್ ಸೌತೆಕಾಯಿ, 4 ಪೀಸ್ ಇಟ್ಬಿಟ್ಟು, ಆಮೇಲೆ ಒಂದು ಸೀತಾಫಲ ಹಣ್ಣಲ್ಲಿ ಇಟ್ಟಿದ್ದಾರೆ. ಇದು ಶುಗರ್ ಜಾಸ್ತಿ ಆಗುತ್ತೆ, ಇದು ಬೇಡ. ಈಗ ನನ್ನ ಬ್ರೇಕ್ಫಾಸ್ಟ್ ಇಷ್ಟೇ. ಅಯ್ಯೋ ದೇವರೇ, ಇಷ್ಟು ದುಡ್ಡು ಇಟ್ಕೊಂಡಿದ್ದೆ ಏನಪ್ಪ, ಇಷ್ಟಿಷ್ಟು ಕುಡಿಯೋಕ, ಇಷ್ಟು ಜ್ಯೂಸ್ ಕುಡಿಯೋದು ಇಷ್ಟೇ ಹೇಳ್ದಾನೆ, ಇಷ್ಟೇ ನನ್ನ ಬ್ರೇಕ್ಫಾಸ್ಟ್. ಇದು ನೀವೆಲ್ಲ ನೋಡಿದ್ರೆ ಇದೆಲ್ಲ ಒಂದು ಬ್ರೇಕ್ಫಾಸ್ಟ್ ಅಂದ್ಬಿಡ್ತೀವಿ ನಾವು. ಅಂದರೆ ನಾನು ಹೇಳಿಕ್ಕೆ ಬರುವಂಥದ್ದು, ಅವರು ಉಣಿಸ್ಕೊಳ್ತಾ ಇರೋದೇನು ಗೊತ್ತಾ? ಅವರನ್ನು ಪೋಷಿಸ್ಕೊಳ್ತಾ ಇರೋದೇನು ಗೊತ್ತಾ? ನಾವು ಬದುಕಿರೋದು ಈ ಪ್ರಾಡಕ್ಟ್ಸಿಂದ, ಈ ಇದರಿಂದ. ಆದರೆ ಅವರು ಕೂಡ ಬದುಕಲ್ಲ, ನಾವು ಕೂಡ ಬದುಕಲ್ಲ.
ಇನ್ನೂ ಹೇಳಬೇಕಾದ್ರೆ ಸಾಧಾರಣ ಜನರಿಗಿಂತ ಅವ್ರ ಆಯಸ್ಸು ಇನ್ನೂ ಕಡಿಮೆನೇ. ಒಂದು ವಯಸ್ಸಾದ್ಮೇಲೆ ಅವ್ರ ಮನೆಯಿಂದ ಆಚೆ ಬರಲ್ಲ, ಮನೆಯಲ್ಲೇ ಕೂತ್ಕೊಂಡ್ಬಿಡ್ತಾರೆ. ಯಾಕೆಂದರೆ ನನಗೆ ಆಚೆ ಬರೋಕ್ಕಾಗಲ್ಲ, ನಾನು ಓಡಾಡೋಕ್ಕಾಗಲ್ಲ, ದುಡ್ಡಿದೆ, ಆರಾಮಾಗಿ ಮನೆಯಲ್ಲೇ ಇರ್ತಾರೆ. ಪ್ರಿಯ ದೇವಜನರು, ಆದರೆ ದೇವ್ರ ವಾಕ್ಯ ಅದಕ್ಕೆ ಹೇಳೋದು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ. ನೀನೆಷ್ಟೇ, ಉದಾಹರಣೆಗೆ ಕೆಲವು ನಟರು ಎಲ್ಲ ನೋಡ್ತಾ ಇದ್ವಿ, ಆಯಸ್ಸಾಗ್ದೇ ತೀರೋಗ್ತಾರೆ. ಯಾಕೆ? ಅವರು ಒಳ್ಳೆ ಆರೋಗ್ಯ ಇರಲಿಲ್ವಾ? ಯಾವಾಗಲೂ ಜಿಮ್ಮಲ್ಲಿ ಜಿಮ್ ಮಾಡಿ, ಟೈಮಿಗೆ ಊಟ ಮಾಡಿ, ಕಾರ್ ಓಡಿಸೋಕ್ಕೊಬ್ಬರು, ಮನೇಲಿ ಕ್ಲೀನ್ ಮಾಡೋಕ್ಕೊಬ್ಬರು, ಅವ್ರ ಕೆಲಸಗಳು ನೋಡ್ಕೊಳ್ಳೋಕ್ಕೊಬ್ಬರು, ಬ್ಯಾಗ್ಗಳೆತ್ತಕ್ಕೊಬ್ಬರು, ಏನೂ ಕೆಲಸ ಮಾಡಲ್ಲ, ಆದರೂ ಕೂಡ ಪಟ್ ಅಂತ ಹೊರಟೋಗ್ತಾರೆ. ಏನಪ್ಪ ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತಾರೆ. ಆದರೆ ದೇವ್ರ ವಾಕ್ಯ ಅದಕ್ಕೆ ಹೇಳೋದು, ದೇವರ ಕೃಪೆ ಇಲ್ಲದೆ ಹೋದರೆ, ದೇವರು ನಮ್ಮನ್ನು ಕಾಪಾಡದೆ ಹೋದರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ. ಹಾಗಾದರೆ ನಮ್ಮನ್ನು ಇದುವರೆಗೂ ಕಾದಿರುವುದು ಆ ಕುರುಬನು, ಒಳ್ಳೆಯ ಕರ್ತನು, ದೇವರು ನಮ್ಮನ್ನು ಕಾದಿರುವುದು, ಅದು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ದೇವರು ನಮ್ಮನ್ನು ಪೋಷಿಸುವಂಥವನು ಆಗಿದ್ದಾನೆ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 47ರಿಂದ 50 ವಚನದ ತನಕ ಈ ರೀತಿಯಾಗಿ ಹೇಳುತ್ತದೆ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರೂ ಸತ್ತು ಹೋದರು. ಪರಲೋಕದಿಂದ ಹಿಡಿದು ಬರುವ ರೊಟ್ಟಿ ಎಂಥದ್ದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಬಂದ ಮನ್ನಾ ಅಂದರೆ ಹೆಂಗಿರುತ್ತೆ ಗೊತ್ತಾ? ನಾವು ಟೇಸ್ಟ್ ಮಾಡಿಲ್ಲ, ಆದರೆ ಅದು ದೇವರು ಕೊಟ್ಟ ಊಟ. ಆದರೂ ಕೂಡ ಅವರು ಸತ್ತೋಗ್ತಾರೆ. ಮನ್ನಾ ತಿಂದವರೇ ಸತ್ತೋಗ್ತಾರೆ, ಆದರೆ ದೇವರ ಮನ್ನಾ ತಿಂದವರು, ವಾಕ್ಯವೆಂಬ ಮನ್ನಾ ತಿಂದವರು ಸಾಯುವುದಿಲ್ಲ ಅಂತ ಹೇಳ್ತಾರೆ. ನಾವು ಹೇಳ್ತಾ ಇರೋದು ಶಾರೀರಿಕ ಮರಣ ಅಲ್ಲ, ಆತ್ಮೀಕವಾದ ಮರಣ. ಇಲ್ಲಿ ನಾವು ನೋಡುವಾಗ ಆ ರೀತಿಯಾಗಿ ಒಂದು ಕುರುಬನ ಗುಣವನ್ನು ನಾವು ನೋಡುತ್ತಾ ಇದ್ದೇವೆ. ಇನ್ನೊಂದೇನೆಂದರೆ, ಕರ್ತನು ಆಧರಿಸುವವನಾಗಿದ್ದಾನೆ. ಏನಾಗಿದ್ದಾನೆ ಕರ್ತನು? ಏನು ಆಧರಿಸುವುದಂದರೆ? ನಮ್ಮನ್ನು ಆಧರಿಸುವುದು, ಕಂಫರ್ಟ್ ಮಾಡೋದು. ಅಳಬೇಡ ಅಳಬೇಡ, ಸಮಾಧಾನ ಮಾಡ್ಕೊ, ಧೈರ್ಯ ಮಾಡ್ಕೊ ಅಂತ ಆಧರಿಸ್ತಾರ, ಆಧರಣೆ ಮಾಡೋದು. ಅದನ್ನು ಆಧರಣೆ ಮಾಡುವಂಥವನಾಗಿದ್ದಾನೆ ದೇವರು. ಈಗ ಉದಾಹರಣೆಗೆ, ಒಂದು ವೇಳೆ ಏನಾದರೂ ಒಂದು ಕುರಿ ಅದು ಆ ಮೇಯ್ತಾ ಆ ಕಡೆ ಹೊರಟೋಯ್ತು, ಬಿಟ್ಟು ಹೊರಟೋಯ್ತು, ಏನೋ ತೊಂದರೆ ಆಗೋಯ್ತು, ಒಂದು ಮುಳ್ಳೇನೋ ಚುಚ್ಕೊಂಡ್ಬಿಡ್ತು. ಮುಳ್ಳು ಚುಚ್ಕೊಂಡ್ಬಿಟ್ಟೈತೆ ಅಂತ ಕುರಿನ ಹಿಡ್ಕೊಂಬಂದು ಹಾಕಿ ಒಂದು 4 ಬಾರಿಸಿ, ಯಾಕೆ ಚುಚ್ಕೊಂಡೆ ಮುಳ್ಳು ಅಂತ ಹೊಡಿತಾನ? ಅಯ್ಯೋ, ಮಗುಗೆ ಏನಾದರೂ ಆಯಿತು, ಗಾಯ ಆಯ್ತಂದರೆ ಯಾಕೆ ತಗಲ್ಸ್ಕೊಂಡೆ ಅಂತ ಹೇಳ್ಬಿಟ್ಟು ಇನ್ನೂ 4 ನಾವು ಹೊಡೆದು ಆಗಿರೋ ಗಾಯ ಇನ್ನು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಕೆಲವು ಕೋಪದ ತಂದೆ ತಾಯಿಗಳು ಹಂಗೆ ಮಾಡ್ತಾರೆ. ಕೆಲವು ವಿಡಿಯೋಗಳನ್ನು ತೋರಿಸ್ತಾ ಇರ್ತಾರಲ್ಲ, ಮಗುನ, ಸಣ್ಣ ಮಕ್ಕಳು 4 ಹೊಡೆಯೋದು, ಕ್ರೂರವಾಗಿ ಮಾಡೋದು ಮಾಡ್ತಾ ಇರ್ತಾರೆ. ಅದೇನೋ ಅದು ಬೇರೆ ವಿಷಯ. ಆದರೆ ನಿಜವಾದ ತಂದೆ ತಾಯಿಗಳು ಮಗುವಿಗೆ ಕಾಲಿಗೆ ಗಾಯ ಆದರೂ, ಮಕ್ಕಳಿಗೆ ಏನಾದರೂ ತೊಂದರೆ ಆದ್ರೂ ಮನ ಮರುಗ್ತವೆ. ಅವ್ರು ಏನೇ ಆಗಿರ್ಬೋದು, ಮಕ್ಕಳು ನನ್ನ ಮಕ್ಕಳೇ, ಅಯ್ಯೋ ಅನ್ನಿಸ್ತದೆ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಕುರಿತು ಕೂಡ ಅಯ್ಯೋ ಅಂತಾನೆ. ನಮಗೇನಾದರೂ ಕಷ್ಟ ಆದರೆ ದೇವರು ಏನೂ ನೆನೆಸ್ಕೊಳ್ಳಲ್ಲ, ದೇವರು ನಮ್ಮ ಮೇಲೆ ಪ್ರೀತಿ ಇಡೋದಿಲ್ಲ ಅಂದ್ಕೊಳ್ಬೇಡ್ರಿ. ದೇವರು ಮನಮರುಗುವ ದೇವರು. ನೀವು ನೊಂದುಕೊಳ್ಳುವಾಗ, ಅಳುವಾಗ ನಿಮ್ಮ ಸಂಗಡ ಇರುತ್ತಾನೆ. ನಿಮ್ಮನ್ನು ಪಕ್ಕದಲ್ಲಿ ನಿಂತ್ಕೊಂಡು ದೇವರು ಹೇಳ್ತಾನೆ, ನಾನೇ ನಿನ್ನ ಪಕ್ಕದಲ್ಲಿ ನಿಂತುಕೊಂಡು ನಿನ್ನನ್ನು ಆಧರಿಸುತ್ತೇನೆ, ನಾನು ನಿನ್ನನ್ನು ಆಧರಿಸುವೆನು ಅಂತ ಹೇಳ್ತಾ ಇದ್ದೇನೆ. ಕೀರ್ತನೆಗಳ ಗ್ರಂಥ 16ನೇ ಅಧ್ಯಾಯ 8ನೇ ವಚನವನ್ನು ನಾವು ನೋಡುತ್ತೇವೆ. ಕೀರ್ತನೆ 16:8, ನಾನು ಯೆಹೋವನನ್ನು ಯಾವಾಗಲೂ ಎದುರಿನಲ್ಲಿ ಇಟ್ಟುಕೊಂಡಿದ್ದೇನೆ, ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದವೆ. ಎಲ್ಲಿದ್ದಾನಂತೆ ಆತನು? ಬಲಗಡೆಯಲ್ಲಿದ್ದಾನೆ ಎಂದು ದೇವರ ವಾಕ್ಯ ಹೇಳ್ತಾ ಇದೆ. ನಮ್ಮ ಜೊತೆಯಲ್ಲಿ ದೇವರು ಇರಲ್ವಾ? ಖುಷಿಯಾಗಿದ್ದಾಗ ಮಾತ್ರ ದೇವರು ಇರ್ತಾನ? ನಾವು ಕಷ್ಟಪಡುವಾಗಿರಲ್ವಾ? ನಾವು ನೊಂದುಕೊಳ್ಳಾಗಿರಲ್ವಾ? ನಮಗೆ ಕೊರತೆ ಬಂದಾಗ, ಕೈಯಲ್ಲಿ ಏನೂ ಇಲ್ಲದೆ ಇರುವಾಗ, ನಾವು ತುಂಬ ಸೋತು ಹೋದ ಸ್ಥಿತಿಯಲ್ಲಿದ್ದಾಗ, ನಮ್ಮ ಕೆಲಸಗಳೆಲ್ಲ ನಾವು ಅಂದುಕೊಂಡಂತೆ ನಡೆಯದೇ ಇದ್ದಾಗ ನಮ್ಮ ದೇವರು ನಮ್ಮನ್ನು ಕೈಬಿಟ್ಟು ಹೋಗಿರ್ತಾನ? ಆತನು ಕೈಬಿಟ್ಟು ಹೋಗಿರುವುದಿಲ್ಲ, ಬದಲಾಗಿ ನಮ್ಮ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿ ನಿಂತಿರ್ತಾನಂತೆ. ಕುರುಬನು ಏನು ಮಾಡ್ತಾನೆ? ಕಷ್ಟ ಬಂತು ಅಂದರೆ ಕುರಿಗಳನ್ನು ಬಿಟ್ಟು ಓಡೋಗೋದಿಲ್ಲ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರವಾಗಿ ಏನು ಮಾಡ್ತಾನಂತೆ? ಪ್ರಾಣನೇ ಕೊಡ್ತಾನಂತೆ. ಕರಡಿ ಬಂತು, ಅಯ್ಯೋ ಕರಡಿ ಬಂತು, ಕುರಿಗಳು ಹೋದ್ರೆ ಹೋಗಲಿ ಅಂತ ಓಡೋಗ್ತಾನ? ಯಾಕೆ? ತನ್ನ ಕುರಿಗಳನ್ನು ಕಾಪಾಡಬೇಕು. ಅದು ಸಿಂಹ ಆದರೂ, ನಾಯಿ ಆದರೂ, ಅದು ಕ್ರೂರ ಪ್ರಾಣಿ ಆದರೂ ಕೋಲ್ ಹಿಡ್ಕೊಂಡು ನಿಂತ್ಕೊಳ್ತಾನೆ. ಹಾಗೇನೆ ನಿಮಗೋಸ್ಕರವಾಗಿ, ನಿಮಗೆ ವಿರುದ್ಧವಾಗಿ ಏನಾದರೂ ಕಷ್ಟಗಳು ಬಂದರೆ ಕರ್ತನ ಬಿಟ್ಟು ಓಡಿ ಹೋಗುವನಲ್ಲ, ನಿಮ್ಮ ಪಕ್ಕದಲ್ಲಿ ನಿಂತುಕೊಂಡು ನಾನಿದ್ದೇನೆ, ಭಯಪಡಬೇಡ,
ಧೈರ್ಯವಾಗಿರು, ಇದು ಸ್ವಲ್ಪ ಕಾಲ ಬಂದಿರೋ ಕಷ್ಟ, ಮುಗಿಸ್ತೀಯ ನೀನು, ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ದೇವರು ಧೈರ್ಯ ಹೇಳ್ತಾನೆ. ನಮ್ಮನ್ನು ಆಧರಿಸುವಂಥವನಾಗಿದ್ದಾನೆ ಆತನು. ಆಗಲ್ಲ ನನ್ನ ಕೈಯಲ್ಲಿ, ಅಯ್ಯೋ ಇಷ್ಟು ದೂರ ಪ್ರಯಾಣ ಮಾಡಿ ಕೆಲಸಕ್ಕೆ ಹೋಗಬೇಕು, ನನ್ನ ಕೈಯಲ್ಲಿ ಆಗಲ್ಲ ಅಂತ ಅಂದ್ಕೊಂಡು ಬರ್ತಾರೆ ಮನೆಗೆ. ರಾತ್ರಿ ವಿಶ್ರಾಂತಿ ಮಾಡಿದ ಮೇಲೆ ಅಯ್ಯೋ ಬೆಳಗ್ಗೆ ಎದ್ದು ಹೋಗ್ಬೇಕು ಆಫೀಸ್ಗೆ ಅಂತಾರೆ. ಯಾಕೆ? ಸುಸ್ತಾಗೋಗಿರ್ತದೆ, ಕೆಲಸ ಮಾಡ್ಕೊಂಡು ಬಂದು ಆಗಲ್ಲ ನನ್ನ ಕೈಯಲ್ಲಿ, ನಾವು ಅಯ್ಯೋ ಆಗಲ್ಲ. ಆದರೆ ರಾತ್ರಿಗಳಲ್ಲಿ ಅಷ್ಟೇ ಅಲ್ವಾ, ಎಲ್ಲ ಕೆಲಸ ಮಾಡಿ ನನ್ನ ಕೈಯಲ್ಲಿ ಆಗಲ್ಲ, ಇನ್ನು ಅಡುಗೆನೇ ಮಾಡಲ್ಲ, ಬೆಳಗ್ಗೆ ಯಾವುದು ಮಾಡಲ್ಲ. ಆದರೆ ರಾತ್ರಿ ವಿಶ್ರಾಂತಿ ಮಾಡಿ ಬೆಳಗ್ಗೆ ಎದ್ದು ತಿರುಗಿ ಅಡುಗೆ ಮಾಡ್ತಾ ಇರ್ತಾರೆ ಅಲ್ವಾ. ಕಷ್ಟ ಆದಾಗ ನಮ್ಗೆ ಹಂಗೆ ಅನಿಸ್ತದೆ. ದೇವರು ನಮ್ಮನ್ನು ಏನು ಮಾಡ್ತಾನೆ? ಆದರಣೆ ಮಾಡುವಂಥವನು ಆಗಿದ್ದಾನೆ. ದೇವ್ರ ವಾಕ್ಯ ಇನ್ನೊಂದು ವಿಷಯ ಏನು ಹೇಳ್ತದೆ ಅಂದರೆ, ದೇವರು ನಮಗೆ ಪ್ರಾಧಾನ್ಯತೆ ಕೊಡ್ತಾನಂತೆ. ಏನು ಪ್ರಾಧಾನ್ಯತೆ ಕೊಡೋದಂದರೆ ಇಂಪಾರ್ಟೆನ್ಸ್ ಕೊಡೋದು. ನಮ್ಮನ್ನು ದೇವರು ಕಡೆಗಣಿಸುವುದಿಲ್ಲ. ಜನರು ನಮ್ಮನ್ನು ಕಡೆಗಣಿಸ್ಬೋದು, ದೇವರು ನಮ್ಮನ್ನು ಕಡೆಗಣಿಸುವುದಿಲ್ಲ. ನಾವೇನಾದರೂ ದಾರಿ ತಪ್ಪಿ ಹೋದರೆ, ಈಗ ಉದಾಹರಣೆಗೆ ದೇವರ ವಾಕ್ಯದಲ್ಲಿ ಒಂದು ಉದಾಹರಣೆ ಹೇಳಲ್ಪಟ್ಟಿದೆ. ಒಬ್ಬನಿಗೆ 100 ಕುರಿಗಳಿದ್ದವು, ಒಂದು ಕುರಿ ಏನಾಯಿತು, ತಪ್ಪಿಸ್ಕೊಂಡು ಹೋಗ್ಬಿಡ್ತು. ಆವಾಗ ಕುರುಬನು ಏನು ಮಾಡ್ದ? 99 ಕುರಿ ಐತೆ, ಒಂದು ಕುರಿ ಹೋದರೆ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಅದನ್ನು ಏನು ಮಾಡ್ದ? ಆ 99 ಕುರಿಗಳನ್ನು ಹಟ್ಟಿಯೊಳಗೆ ಬಿಟ್ಟು ಒಂದು ಕುರಿಯನ್ನು ಹುಡುಕೊಂಡು ಹೋಗ್ತಾನೆ. ಅದರ ಅರ್ಥ ಏನು? ಒಂದು ಕುರಿಯಾಗಿರುವಂಥ ನಿನ್ನನ್ನು ನನ್ನನ್ನು ಆತನು ಹುಡುಕ್ತಾನೆ, ಪ್ರಾಧಾನ್ಯತೆ ಕೊಡ್ತಾನೆ. ಒಬ್ಬನು ತಾನೇ ಹೋದ್ರೆ ಹೋಗ್ಲಿ ಬಿಡು, ಹೋದ್ರೆ ಹೋಗ್ಲಿ ಬಿಡು ಅಂತ ಹೇಳಲ್ಲ ದೇವರು. ಒಂದು ಕುರಿಯನ್ನು ಕೂಡ ಆತನು ಹುಡುಕಿ ಬರುವಂಥ ಕರ್ತನಾಗಿದ್ದಾನೆ. ಇವತ್ತು ನಿಮ್ಮನ್ನು ನನ್ನನ್ನು ಹಾಗೇನೆ ಪ್ರಿಯ ದೇವಜನವೇ, ಆತನು ಗುಂಪು ಜನರಲ್ಲಿ ಇಷ್ಟಪಡುವವನಲ್ಲ. ತಪ್ಪಿ ಹೋದಂಥ ಒಬ್ಬ ವ್ಯಕ್ತಿಯನ್ನು ಆತನು ನೋಡುವಂಥವನಾಗಿದ್ದಾನೆ. ಕುಗ್ಗಿ ಹೋಗಿ ಕೈ ಬಿಡಲ್ಪಟ್ಟು ನೊಂದ ಸ್ಥಿತಿಯಲ್ಲಿರುವಂಥ ನಮ್ಮನ್ನು ನೋಡಿ ಒಂದು ವಾಕ್ಯದಿಂದ ನಮ್ಮನ್ನು ಉತ್ತೇಜಿಸ್ತಾನೆ, ಒಂದು ಏನೋ ಮಾತಿನಿಂದ ನಮ್ಮನ್ನು ಆಧರಿಸ್ತಾನೆ. ಯಾಕೆ? ಚಿಂತೆ ಮಾಡಬೇಡ, ಭಯ ಪಡಬೇಡ, ನಿನ್ನ ಸ್ಥಿತಿ ಮಾರ್ಪಡುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ಸ್ಥಿತಿ ಮಾರ್ಪಡುತ್ತದೆ ಎಂದು ಹೇಳಿ ದೇವರು ನಮಗೇನು ಮಾಡ್ತಾನೆ? ಕೃಪೆಯನ್ನು ತೋರಿಸುವಂಥವನಾಗಿದ್ದಾನೆ. ಸೊ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆ ಕುರಿಯು ದಾರಿ ತಪ್ಪಿ ಹೋಗುತ್ತದೋ ದೇವರು ಪ್ರಾಮುಖ್ಯತೆಯನ್ನು ಕೊಟ್ಟು ಆ ಕುರಿಯನ್ನು ಹುಡುಕಿಕೊಂಡು ಬರುವಂತೆ ಕಾರ್ಯ ಮಾಡುವಂತೆ. ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕೆಲವು ಸಾರಿ ನಾವು ಕೈ ಬಿಡಲ್ಪಟ್ಟಿರುವಂತೆ ಇರಬಹುದು, ದಾರಿ ತಪ್ಪಿ ಹೋಗಿರಬಹುದು. ಎಲ್ಲೋ ಆ ಕುರಿ ಹೋಗ್ಬಿಟ್ಟು ಒಂದು ಮುಳ್ಳು ಗಿಡಗಳಲ್ಲಿ ಸಿಕ್ಕಾಕೊಂಡಿರ್ಬಿಟ್ಟಿರ್ತದೆ. ಆಗ ಏನು ಮಾಡ್ತಾರೆ? ಮುಳ್ಳು ಗಿಡಗಳಲ್ಲಿ ಸಿಕ್ಕಾಕಿಕೊಂಡಿರುವಂಥ ಕುರುಬನು ಹೋಗಿ ಮುಳ್ಳು ಗಿಡಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಆ ಕುರಿಯನ್ನು ಎತ್ಕೊಂಡು ತೋಳ ಮೇಲೆ ಹಾಕ್ಕೊಂಡು ಆತನು ಮನೆಗೆ ಬರ್ತಾನೆ. ನಮ್ಮ ದೇವರು ಕೆಲವು ಸಾರಿ ನಾವು ಪಾಪದಲ್ಲಿ ಸಿಕ್ಕಾಕೊಂಡಿರ್ಬೋದು, ದುಷ್ಟರ ಮಧ್ಯದಲ್ಲಿ ಇರಬಹುದು, ಸುತ್ತಲೂ ಇರೋರು ನಮಗೆ ವಿರುದ್ಧವಾಗಿ ನಿಂತುಕೊಂಡಿರಬಹುದು. ಇಂಥ ಸಂದರ್ಭದಲ್ಲಿ ದೇವರು ನಮ್ಮನ್ನು ಅಯ್ಯೋ ಹೋದ್ರೆ ಹೋಗ್ಲಿ ಬಿಡು ಅಂತ ದೇವರು ನಮ್ಮನ್ನು ಬಿಟ್ಟು ಬಿಡಲ್ಲ. ದೇವರು ನಮ್ಮ ಹತ್ತಿರಕ್ಕೆ ಬಂದು ನಮ್ಮನ್ನು ಏನು ಮಾಡ್ತಾನೆ? ಆತನು ಬಿಡಿಸಿ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬರ್ತಾನೆ. ಆದರೆ ನಾವೇನಾಗಬೇಕು? ನಾವು ಆ ಕುರುಬನ ಕುರಿಯಾಗಿರಬೇಕು. ಆ ಕುರುಬನ ಕುರಿಯಾಗಿರಬೇಕು. ಆ ಕುರುಬನ ಕುರಿಯಾಗಿದ್ದರೇನೆ ನಮಗೆ ಪ್ರಾಮುಖ್ಯತೆ ಕೊಡ್ತಾನೆ. ಮೊದಲ ತಿಮೋತಿಯನ ಪತ್ರಿಕೆ 1ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದುತ್ತೇವೆ. ಮೊದಲ ತಿಮೋತಿ 1ನೇ ಅಧ್ಯಾಯ 15. ಕ್ರಿಸ್ತ ಯೇಸುವು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೋ ಸರ್ವಾಂಗ ಕಾರ್ಯಕ್ಕೆ ಯೋಗ್ಯವಾಗಿದ್ದೀಯೋ ಅದೇ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂದು ಹೇಳುತ್ತಾರೆ. ಪೌಲ್ ಹೇಳ್ತಾ ಇದ್ದಾನೆ, ಎಷ್ಟೋ ಜನ ಪಾಪಿಗಳಿದ್ರಪ್ಪ, ದೇವರು ಮುಖ್ಯ ಪಾಪಿ ಆದ ನನ್ನನ್ನು ಹುಡುಕಿ ಬಂದನು. ಇದು ದೇವಜನವೇ, ನಾವು ಯಾರೂ ಪರಿಶುದ್ಧರಲ್ಲ. ಯೇಸು ಸ್ವಾಮಿ ನಮ್ಮನ್ನು ಹುಡುಕಿ ಬಂದಿದ್ದಕ್ಕಾಗಿ, ನಮ್ಮನ್ನು ಆತನು ಆರಿಸಿಕೊಂಡಿದ್ದಕ್ಕಾಗಿ, ನಮ್ಮನ್ನು ಆತನು ಬಿಡಿಸಿದ್ದಕ್ಕಾಗಿ ನಾವೇನು ಮಾಡಬೇಕು? ದೇವರಿಗೆ ಸ್ತೋತ್ರ ಮಾಡಬೇಕು. ಕೊನೆಯಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಯೋಹಾನ 8:11, ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಕುರುಬನು ನಮ್ಮನ್ನು ಪ್ರೀತಿಸಬೇಕಾದ್ರೆ ನಾವು ಮಾಡಬೇಕಾಗಿರುವ ಕಾರ್ಯ ಏನು? ನಾವು ಪಾಪ ಮಾಡಬಾರ್ದು. ಗೊತ್ತಿದ್ದು ಪಾಪ ಮಾಡಿದ್ರೆ ದೇವರಿಗೆ ಕೋಪ ಬರ್ತದೆ. ಆದರೆ ನಾವೇನು ಮಾಡಬೇಕು? ದೇವರೇ, ಒಂದು ಸಾರಿ ತಪ್ಪಿಲ್ದೆ ಏನೋ ತೊಂದರೆ ಆಗಿಬಿಟ್ಟಿದೆ, ಈ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ,
ಈ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಈ ಆಫೀಸಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಈ ಜನರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ದಯಮಾಡಿ ನನ್ನನ್ನು ಒಂದು ಸಾರಿ ನೀನು ತಾನೇ ಕೃಪೆ ತೋರಿಸಿ ನನ್ನನ್ನು ಆರಿಸಿಕೊಪ್ಪ ಎಂದು ಕೇಳಬೇಕು. ಒಂದು ಕುರಿಮರಿ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ತಿಳ್ಕೊಳ್ಳಿ, ಅದು ಕೂಗಿದೆ, ಕುರುಬನ್ ಬರ್ತಾನೆ, ಕೂಗ್ತಾ ಇರ್ತಾನೆ, ಎಲ್ಲಿದೆಯಾ ಅಂತ ಕರೆದ್ರೆ ಅದು ಸುಮ್ಮನೆ ಇದ್ರೆ ಅವನಿಗೆ ಗೊತ್ತಾಗಲ್ಲ. ಅದೇನಾಗಬೇಕು, ಸೌಂಡ್ ಕೊಡಬೇಕು. ಅವನು ಕೂಗಿದ ತಕ್ಷಣ ಅದು ಮೇ ಅಂದರೆ ಸಾಕು, ಆವಾಗ ಈ ಕಡೆ ಇದೆ ಅಂತ ಈ ಕಡೆ ಓದ್ತಾನೆ. ನಾವು ಕೂಡ ಕರ್ತನನ್ನು ಕೂಗಬೇಕು. ಆವಾಗ ಕರ್ತನ ನಮ್ಮ ಬಳಿಗೆ ಬರುತ್ತಾನೆ, ನಮ್ಮ ಪರಿಸ್ಥಿತಿಯನ್ನು ನೋಡುತ್ತಾನೆ, ನಮ್ಮನ್ನು ಆತನೇನು ಮಾಡ್ತಾನೆ, ಬಿಡಿಸುತ್ತಾನೆ. ಹಾಲೆಲೂಯ. ಇವತ್ತು ಅದರಿಂದ ಪ್ರಿಯ ದೇವಜನ ಈ ವಾಕ್ಯಗಳನ್ನು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ನಮ್ಮ ದೇವರು ನಾವೇ ದೂರವಾಗಿದ್ದರು ಮೊದಲು ನಮ್ಮನ್ನು ಹುಡುಕಿ ಬರ್ತಾನೆ, ನಮ್ಮನ್ನು ಪೋಷಿಸ್ತಾನೆ, ನಮ್ಮನ್ನು ಆಧರಿಸ್ತಾನೆ, ನಮ್ಮನ್ನು ಕಾಯ್ತಾನೆ, ನಮ್ಮನ್ನು ಉಣಿಸ್ತಾನೆ, ನಮಗೆ ಪ್ರಾಮುಖ್ಯತೆ ಕೊಡ್ತಾನೆ, ನಮ್ಮ ಜೊತೆಯಲ್ಲಿದ್ದು ನಮಗೆ ಹೇಳ್ತಾನೆ, ನಾನು ಒಳ್ಳೆ ಕುರುಬನು, ನಾನು ನಿನಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ, ನೀನು ನನ್ನ ಮಗನಾಗಿ ಮಗಳಾಗಿ ಬದುಕು ಎಂದು ದೇವರು ಕೇಳಿಕೊಳ್ತಾನೆ. ಅದರಿಂದ ಪ್ರಿಯ ದೇವಜನವೇ, ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ನಾನು ಒಳ್ಳೆಯ ಕುರುಬನ ಕುರಿಯಾಗಿದ್ದೇನಾ? ಆ ಕುರುಬನ ಸ್ವರಕ್ಕೆ ಕಿವಿಗೊಡುತ್ತಿದ್ದೇನಾ? ಆ ಒಳ್ಳೆ ಕುರುಬನನ್ನು ನಾನು ನನ್ನ ಕುರುಬನನ್ನಾಗಿ ಮಾಡಿಕೊಂಡಿದ್ದೇನಾ? ಇಲ್ಲವೇ ಕಳ್ಳ ಕುರುಬನ ಹಿಂದೆ ನಾನು ಓಡುತ್ತಾ ಇದ್ದೇನಾ? ನಾವು ನೋಡಿಕೊಳ್ಳಬೇಕು ಪ್ರಿಯರೇ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಬೇರೇನದಕ್ಕೂ ಬರುವುದಿಲ್ಲ ಎಂಬುದಾಗಿ ನಾವು ವಾಕ್ಯದಲ್ಲಿ ಓದ್ತಾ ಇದ್ದೇವೆ. ಆದರೆ ನಾನಾದರೂ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಎಂದು ಯೇಸಪ್ಪ ಹೇಳ್ತಾ ಇದ್ದಾನೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಈ ವಾಕ್ಯವನ್ನು ಆಲಿಸುತ್ತಿರುವಂಥ ನೀವು ನಾನು ಕೂಡ ಕಳ್ಳ ಕುರುಬನನ್ನು ಹಿಂಬಾಲಿಸಬಾರದು. ಲೋಕವನ್ನಾಗಲಿ ಲೋಕದಲ್ಲಿರುವಂಥ ಕಳ್ಳ ಕುರುಬನನ್ನಾಗಲಿ ಸೈತಾನವನ್ನಾಗಲಿ ಹಿಂಬಾಲಿಸಬಾರದು. ಬದಲಾಗಿ ಒಳ್ಳೆಯ ಕುರುಬನು, ನಮಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಕೊಟ್ಟಾತನೂ ಆಗಿರುವಂಥ ಯೇಸುವನ್ನ ನಾವು ಅಂಗೀಕರಿಸುವಂಥವರು ಆಗಿರಬೇಕು. ಅಪ್ಪ, ನೀನು ಅಪ್ಪ ನಮ್ಮನ್ನು ಬಿಟ್ಟು ಓಡಿ ಹೋಗುವವನಲ್ಲ, ನೀನು ನಮ್ಮನ್ನು ಮರೆತು ಬಿಡುವವನಲ್ಲ, ನಮ್ಮನ್ನು ಕರುಣಿಸುವ ದೇವರಪ್ಪ. ಇವತ್ತು ಯಾರು ಹೌದು ದೇವರೇ, ನನ್ನನ್ನು ನನ್ನ ಕುಟುಂಬವನ್ನು ಕರುಣಿಸು, ನನಗೆ ಒಳ್ಳೆ ಕುರುಬನಾಗಿದ್ದು ನನ್ನ ಮಕ್ಕಳಿಗೆ ಒಳ್ಳೆ ಕುರುಬನಾಗಿದ್ದು ನೀನು ಕಾಪಾಡಯ್ಯ ಎಂದು ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತ ನಿಮಗೆ ಸಹಾಯ ಮಾಡುತ್ತಾನೆ. ಪ್ರಿಯ ಯೇಸುವೆ, ಅನೇಕರು ದೇವರೇ ಅಪ್ಪ ಈ ಮುಳ್ಳು ಪೊದೆ ಎಂಬ ಸಾಲದಲ್ಲಿಯೂ ರೋಗದಲ್ಲಿಯೂ ಶತ್ರುಗಳಿಂದಲೂ ಸಮಸ್ಯೆಗಳಿಂದಲೂ ಶಾಪಗಳು ಮಾಟ ಮಂತ್ರಗಳು ಮನುಷ್ಯ ಕಲ್ಪಿತವಾದ ಕುಚೋದ್ಯ ಮಾತುಗಳು ಕೆಲವು ಕುಟುಂಬಗಳನ್ನು ಕೆಡಿಸಿದವರು ಇದ್ದಾರೆ ಅಪ್ಪ. ಅಸೂಯೆಯಿಂದ ಕೋಪದಿಂದ ಅನೇಕ ಕುಟುಂಬಗಳನ್ನು ಹಾಳು ಮಾಡಿದ ಜನರು ಇದ್ದಾರೆ ಸ್ವಾಮಿ. ಅಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ, ಅವರಿಂದ ನಮ್ಮನ್ನು ಬಿಡಿಸಯ್ಯ. ಕೆಟ್ಟು ಹೋಗಿರುವ ಕುಟುಂಬಗಳನ್ನು, ಕೆಟ್ಟು ಹೋದ ಸಂಬಂಧಗಳನ್ನು ಸೇರಿಸಯ್ಯ ದೇವರೇ. ಆಗದೇ ಇರುವ ಕಾರ್ಯಗಳನ್ನು ಆಗುವುದಕ್ಕೆ ನೀನು ಮಾಡುವುದಕ್ಕೆ ಶಕ್ತೇನೋ. ನಮ್ಮನ್ನು ಬಿಡಿಸಲಿಕ್ಕೂ ಆಧರಿಸಲಿಕ್ಕೂ ಉಣಿಸಲಿಕ್ಕೂ ಪೋಷಿಸಲಿಕ್ಕೂ ಕಾಯಲಿಕ್ಕೂ ಅಪ್ಪ ನಮ್ಮನ್ನು ಪ್ರಾಮುಖ್ಯತೆ ಕೊಟ್ಟು ನಮ್ಮನ್ನು ಎದೆ ಮೇಲೆ ಒರಗಿಸಿಕೊಂಡು ಎತ್ತಿಕೊಂಡು ನಡೆಯಲಿಕ್ಕೂ ನೀನು ಶಕ್ತನೋ. ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನೀವು ತಾನೇ ಖಂಡಿತವಾಗಿಯೂ ಈ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಈ ವಾಕ್ಯದ ಮೂಲಕವಾಗಿ ಆದರಣೆ ಹೊಂದಿದ ಪ್ರತಿಯೊಬ್ಬರನ್ನು ಕರುಣಿಸಿ ಅವರ ಕುಟುಂಬ ಜೀವಿತಗಳು ಅವರ ಜೀವಿತಗಳು ಆದರಣೆಯನ್ನು ಹೊಂದುವಂತೆ ನೀನು ವಿಶೇಷವಾಗಿ ಅವರನ್ನು ಕರುಣಿಸಬೇಕೆಂಬುದಾಗಿ ಈ ದಿನ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕರು ಕರ್ತನ ಒಡೆಯನು ಕ್ರಿಸ್ತನಾಗಿರುವ ನಜರೇತಿನ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.